ಪರಮಗುರುಗಳನ್ನು ಸ್ಮರಿಸಿ ಸರ್ವರ ಆಂತರ್ಯದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ ಈ ಗೋಷ್ಠಿಯ ನಿರ್ದೇಶಕರೇ ಹಾಗೂ ವ್ಯವಸ್ಥಾಪಕರೇ ಮತ್ತು ನನ್ನೆಲ್ಲ ಸಹೋದರ ಸಹೋದರಿಯರೇ, ಬಹುಶಃ ಈಗಾಗಲೇ ನಮ್ಮ ಸೋದರರು ಹೇಳಿದಾಗೆ ಈ ಎರಡನೇ ಉಪನ್ಯಾಸ ಗೀತ ತತ್ವಾಮೃತ ಆಗಿರಬೇಕಾಗಿತ್ತು. ಆದರೆ ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದ ಬಹಳ ತತ್ಕ್ಷಣದಲ್ಲಿ ನಾನು ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಸ್ವಲ್ಪ ವಿಷಯವನ್ನು ಬದಲಾವಣೆ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆಯೇ ಅದು ನನ್ನ ವೈಯಕ್ತಿಕ ಕಾರಣ. ಅದಕ್ಕೋಸ್ಕರ ಕ್ಷಮೆಯನ್ನು ಯಾಚಿಸ್ತಾ ಈಗಿನ ಒಂದು ವಿಷಯ ಕಗ್ಗ ತತ್ವಾಮೃತ. ಬಹುಶಃ ಮಂಕುತಿಮ್ಮನ ಕಗ್ಗ ಪುಸ್ತಕದ ಹೆಸರನ್ನು ಕೇಳದೇ ಇರತಕ್ಕಂಥವರು ಬಹಳಷ್ಟು ವಿರಳ ಅಂತಲೇ ಅಂದ್ಕೊಳ್ಬಹುದು. ಆ ಮಂಕುತಿಮ್ಮನ ಕಗ್ಗ ಗ್ರಂಥಕ್ಕೆ ಎಂತಹ ಒಂದು ಖ್ಯಾತಿ ಇದೆ ಅಂತ ಹೇಳಿದ್ರೆ ಅದನ್ನು ಆಧುನಿಕ ಭಗವದ್ಗೀತೆ ಅಂತಲೇ ಕರೀತಾರೆ. ಆಧುನಿಕ ಭಗವದ್ಗೀತೆ ಅಂತಲೇ ಆ ಕಗ್ಗವನ್ನು ಕರೀತಾ ಇದ್ದಾರೆ. ಕಗ್ಗದ ಆ 4 ಸಾಲಿನ ಒಂದೊಂದು ಪದ್ಯವೂ ಕೂಡ ಭಗವದ್ಗೀತೆಯ ಶ್ಲೋಕಕ್ಕೆ ಬಹುಶಃ ಸರಿಸಾಟಿ ಆಗ್ತಕ್ಕಂತಹ ಹಿನ್ನೆಲೆಯನ್ನೇ ಅದು ಒಳಗೊಂಡಿದೆ ಅನ್ನುವಂಥದ್ದನ್ನು ಕಗ್ಗವನ್ನು ಓದಿರ್ತಕ್ಕಂತಹ ಯಾರಿಗಾದರೂ ಕೂಡ ಅದು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಆ ಕಗ್ಗದ ಸಾಲುಗಳಲ್ಲಿ ಅಲ್ಲಿ ಪಾಂಡಿತ್ಯದ ಹಮ್ಮು ಬಿಮ್ಮುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಅನುಭವದ ಒಂದು ಸಹಜ ಸಾಹಿತ್ಯವೇ ಅಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗುತ್ತೆ. ಕಗ್ಗದ ಸಾಲುಗಳನ್ನು ನಾವು ನೋಡುವಾಗ ಒಂದೊಂದು ಸಾಲು ಒಂದೊಂದು ಕಗ್ಗವೂ ಕೂಡ ಅದು ಋಷಿ ವಾಕ್ಯವೇ ಅಂತ ನಮಗೆ ಅನ್ನಿಸ್ತದೆ. ಕಾರಣ ಆ ನಡೆನುಡಿಗಳು ಒಂದಾದಂತಹ ಒಂದು ಅನುಭವದ ಹಿನ್ನೆಲೆಯಿಂದ ಮಾತ್ರ ಅಂತಹ ಸಾಲುಗಳು ಹೊರಬರೋದಕ್ಕೆ ಸಾಧ್ಯವೇ ವಿನಃ ಕೇವಲ ಪಾಂಡಿತ್ಯವಾಗಲಿ ತರ್ಕ ವಿತರ್ಕಗಳ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಅಂತಹ ಅದ್ಭುತ ಸಾಹಿತ್ಯ ಹೊರಹೊಮ್ಮೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕಗ್ಗದ ಒಂದು ಸಾಲುಗಳು ನಮ್ಮ ಮೂಲ ಸಿದ್ಧಾಂತಗಳೇನಿದ್ದಾವಲ್ಲ, ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ನಾವೇನು ಹೇಳ್ತೀವಿ, ಆ ಎಲ್ಲ ಒಂದು ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತಹ ಕಗ್ಗಗಳನ್ನು ನಾವು ನೋಡಬಹುದು. ಎಷ್ಟು ಸಹಜವಾಗಿ, ಎಷ್ಟು ಸರಳವಾಗಿ ಎಲ್ಲ ಸಿದ್ಧಾಂತಗಳ ವಿಚಾರಗಳನ್ನು ಆ 4 ಸಾಲಿನ ಪದ್ಯಗಳಲ್ಲಿ ಅವರು ಹಿಡಿದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಕೆಲವರಿಗೆ ಅವರ ವೈಯಕ್ತಿಕ ಜೀವನದ ಒಂದು ಪರಿಚಯ ಆಗಿರಲಿಕ್ಕೂ ಸಾಕು. ನಾವು ಓದಿ ಅರ್ಥ ತಿಳ್ಕೊಂಡಿರಬಹುದು, ಕೆಲವರಿಂದ ಕೇಳಿ ತಿಳ್ಕೊಂಡಿರಬಹುದು ಕೂಡ. ಅವರ ಸರಳತೆ, ಅವರ ಪ್ರಾಮಾಣಿಕತೆ ಎಂಥದ್ದು ಅಂತ ಹೇಳಿದ್ರೆ ಅಂತಹ ಒಬ್ಬ ಉದ್ದಾಮ ಪಂಡಿತ ಅನುಭಾವಿ, ಆದರೆ ವೈಯಕ್ತಿಕ ಜೀವನ ಬಹಳ ಬಡತನದಿಂದ ಕೂಡಿದಂಥ ಜೀವನ. ಆದರೆ ಅವರಿಗೆ ಬಂದಂತಹ ಪ್ರಶಸ್ತಿಗಳು, ಬಹುಮಾನಗಳು ಅದೆಷ್ಟೋ ಲೆಕ್ಕವಿಲ್ಲದಷ್ಟು. ಆದರೂ ಅದ್ಯಾವುದನ್ನು ಕೂಡ ತನ್ನ ಸ್ವಂತ ಹಿತಾಸಕ್ತಿಗೋಸ್ಕರ ಬಳಸದೇ ಇರುವಂತಹ ಅವರ ಒಂದು ಪ್ರಾಮಾಣಿಕತನ ಇದೆಯಲ್ಲ, ಅವರು ದೇಹತ್ಯಾಗವಾದ ಮೇಲೆ ಅವರ ಪೆಟ್ಟಿಗೆಯನ್ನು ನೋಡಿದ್ರೆ ಎಷ್ಟೋ ಚೆಕ್ಕುಗಳು ಅವರಿಗೆ
ಪ್ರಶಸ್ತಿ ರೂಪವಾಗಿ ಬಂದಂತಹ ಒಂದು ಚೆಕ್ಗಳು ಮತ್ತೊಂದೆಲ್ಲ ಡ್ರಾ ಮಾಡದೆ ಹಾಗೇ ಉಳ್ಕೊಂಡಿದ್ವಂತೆ. ಅವರ ವೈಯಕ್ತಿಕ ಜೀವನ ಎಷ್ಟು ಪರಿಸ್ಥಿತಿಯಲ್ಲಿತ್ತು ಅಂದರೆ, ಹಠಾತ್ತಾಗಿ ಯಾರಾದರೂ ಇದ್ದಕ್ಕಿದ್ದಂತೆ ಒಬ್ಬ ಅತಿಥಿಗಳು ಹೋದರೆ ಕಾಫಿ ಮಾಡಿಕೊಡೋದಕ್ಕೂ ಕೆಲವು ಸಾರಿ ಕಷ್ಟ ಇರುವಂಥ ಪರಿಸ್ಥಿತಿಗಳು. ಒಮ್ಮೆ ಅವರಿಗೊಂದು ಪ್ರಶಸ್ತಿ ಪ್ರದಾನ ಆಗುತ್ತೆ. ಅದೆಷ್ಟೋ ಲಕ್ಷ ರುಗಳ ಪ್ರಶಸ್ತಿ ಅದು. ಆ ಪ್ರಶಸ್ತಿಯನ್ನು ಒಂದು ಸಮಾರಂಭದಲ್ಲಿ ಪ್ರದಾನ ಮಾಡ್ತಾರೆ. ಅದೇ ವೇದಿಕೆಯಲ್ಲಿ ಆ ಪ್ರಶಸ್ತಿಯನ್ನು ಬಹುಶಃ ಗೋಖಲೆ ಸಂಸ್ಥೆಗೆ ಅಂತ ಅಂದುಕೊಳ್ತೀನಿ, ಅದಕ್ಕೆ ಹಾಗೇ ಅದನ್ನು ಹಸ್ತಾಂತರ ಮಾಡಿಬಿಡ್ತಾರೆ. ಆ ನಂತರ ಹೇಳ್ತಾರೆ, ಈಗ ನನಗೆ ಸಮಾಧಾನ ಆಯಿತು ಅಂತ. ಅದು ಮೋಸ ಮಾಡಿ ಬಂದ ಹಣ ಅಲ್ಲ, ಆದರೂ ಕೂಡ ಅದು ನನಗೆ ಹೊರೆ ಅಂತಕ್ಕಂತಹ ಒಂದು ಪ್ರಾಮಾಣಿಕ ಸ್ಥಿತಿ ಇದೆಯಲ್ಲ, ನಿಜವಾಗಲೂ ಅದರಿಂದ ಮಾತ್ರನೇ ಇಂತಹ ಸಾಹಿತ್ಯ ಹೊರಹೊಮ್ಮೋದಕ್ಕೆ ಖಂಡಿತ ಸಾಧ್ಯ ಆಗಿದೆ ಅಂತ ಅನ್ನಿಸ್ತದೆ. ಹಾಗಾಗಿ ನಾನು ಇದನ್ನು ಕಗ್ಗಾಮೃತ ಅನ್ನುವಂಥ ಶೀರ್ಷಿಕೆ ಅಡಿನಲ್ಲಿ ಕೇವಲ ಒಂದು ಅವರ ಸಿದ್ಧಾಂತ, ನಮ್ಮ ಥಿಯಾಸಫಿ ಮೂಲ ಸಿದ್ಧಾಂತ ನಾವೇನಂತಕೊಳ್ತೀವಿ, ಮತ್ತು ಥಿಯಾಸಫಿರಲ್ಲಿ ಕೆಲವು ಸಿದ್ಧಾಂತಗಳನ್ನ ನಾವು ನೋಡ್ತೀವಿ. ದಿ ಲಾ ಆಫ್ ಎವಲ್ಯೂಷನ್, ದಿ ಲಾ ಆಫ್ ಕರ್ಮ, ಲಾ ಆಫ್ ಇನ್ಕಾರ್ನೇಷನ್, ಲಾ ಆಫ್ ಇನ್ನರ್ ಗವರ್ನಮೆಂಟ್, ಲಾ ಆಫ್ ಯೂನಿಟಿ, ಲಾ ಆಫ್ ಲೈಫ್ ಆಫ್ಟರ್ ಡೆತ್, ಈ ಥರ ಅನೇಕ ಸಿದ್ಧಾಂತಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನಾನು ಒಂದು ಸಿದ್ಧಾಂತದ ಬಗ್ಗೆ, ಅವರು ವಿಚಾರ ಮಾಡಿರ್ತಕ್ಕಂತಹ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಕಗ್ಗಗಳನ್ನು ಮಾತ್ರ ನಾನು ತೆಗೆದುಕೊಂಡು ವಿಚಾರ ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಈಗ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ತಾ ಇರುವಾಗ, ಇಲ್ಲ ಅದು ಸ್ವಲ್ಪ ಇದ್ದು ಬಿಟ್ಟಿದೆ, ಅದು ನಮ್ಮ ಒಬ್ಬೊಬ್ಬರ ಜೀವನಗಳನ್ನು ನಾವು ನೋಡಿಕೊಳ್ಳುವಾಗ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯಲ್ಲಿದೆ. ಒಬ್ಬರ ಜೀವನದಲ್ಲಿ ಕಷ್ಟಗಳು, ನೋವುಗಳು ಜಾಸ್ತಿ. ಮತ್ತು ಕೆಲವರ ಜೀವನವನ್ನು ನೋಡುವಾಗ ಸುಖ, ನೆಮ್ಮದಿ ಜಾಸ್ತಿ ಇದೆ. ಅಥವಾ ಕೆಲವು ಸಾರಿ ಎರಡರ ಒಂದು ಸಮ್ಮಿಶ್ರಣವನ್ನು ಕೂಡ ನಾವು ನೋಡ್ತೇವೆ. ಮತ್ತು ನಾವೆಲ್ಲರೂ ಕೂಡ ಆ ಭಗವಂತನ ಮಕ್ಕಳು ಅಂತ ಆಗಿದ್ದ ಮೇಲೆ, ನಾವೆಲ್ಲರೂ ಆ ಒಬ್ಬ ತಂದೆಯ ಮಕ್ಕಳೇ ಆಗಿದ್ದೀವಿ ಅಂತ ಅಂದಮೇಲೆ, ನಮ್ಮೆಲ್ಲರ ಜೀವನ ಯಾಕೆ ಒಂದು ರೀತಿಯಲ್ಲಿಲ್ಲ? ಯಾಕೆ ಭಗವಂತ ಅವನೇನಾದರೂ ಪಕ್ಷಪಾತಿಯೋ? ಹಾಗಾದರೆ ತನ್ನ ಮಕ್ಕಳನ್ನೇ ಒಂದು ರೀತಿಯಲ್ಲಿ ಯಾಕೆ ಇಟ್ಟಿಲ್ಲ? ಯಾಕೆ ಒಬ್ಬೊಬ್ಬರಿಗೆ ಈ ಒಂದೊಂದು ಸ್ಥಿತಿಗಳು ಯಾಕಿದೆ? ಇಂತಹ ಪ್ರಶ್ನೆಗಳು ನಮಗೆ ಬರಬಹುದು. ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇದೆ. ಖಂಡಿತ ದೇವರು ಪಕ್ಷಪಾತಿ ಅಲ್ಲ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಈಶ್ವರ ಪರ್ಜನ್ಯ ದೃಷ್ಟ. ನೋಡಿ, ಈ ಭೂಮಿನಲ್ಲಿ ನಾವು ಅನೇಕ ವಿಧವಾದಂತಹ ಧಾನ್ಯಗಳನ್ನು, ಕಾಳುಗಳನ್ನು ನೋಡ್ತೇವೆ. ರಾಗಿ ನೋಡ್ತೇವೆ, ಜೋಳ ನೋಡ್ತೇವೆ, ಶೇಂಗಾ ನೋಡ್ತೇವೆ. ಎಲ್ಲ ಬೆಳೆಗಳನ್ನು ನಾವು ಬಿತ್ತನೆ ಮಾಡೋದೆಲ್ಲಿ? ಭೂಮಿನಲ್ಲೇ. ಒಂದೇ ಭೂಮಿನಲ್ಲಿ ಬಿತ್ತನೆ ಮಾಡ್ತೇವೆ. ಅದಕ್ಕೆ ಬೇರೆ ಮಳೆ, ಇದಕ್ಕೆ ಬೇರೆ ಮಳೆ ಬರ್ತದ? ಅದಕ್ಕೆ ಬೇರೆ ನೀರು, ಇದಕ್ಕೆ ಬೇರೆ ನೀರು ಹಾಕ್ತೇವಾ? ಒಂದೇ ನೀರು. ಆದರೆ ಆ ಕಾಳುಗಳು ಬೆಳೆದು ನಿಂತಾಗ ಒಂದೊಂದು ಕಾಳಿನ ರುಚಿಯೂ ಕೂಡ ಏನಾಗಿದೆ? ಬೇರೆ ಬೇರೆ ಆಗಿದೆಯೋ, ಒಂದೇ ಇದೆಯೋ? ಬೇರೆ ಬೇರೆನೇ ಇದೆ. ಹಾಗಾದರೆ ನೀರಿನ ದೋಷನೋ ಭೂಮಿಯ ದೋಷವೋ ಯಾವುದದು? ಯಾವುದಿಗೂ ಆ ಬೇರೆ ಬೇರೆ ಮಾಡಿರ್ತಕ್ಕಂಥದ್ದು ಒಂದೊಂದರ ರುಚಿಯನ್ನು ಬೇರೆ ಮಾಡಿರೋದಕ್ಕೆ ಕಾರಣ ಯಾವುದು? ಆ ಕಾಳಿನಲ್ಲಿ ಇರಬಹುದಾದಂತಹ ಒಂದು ಸಂಸ್ಕಾರ, ಆ ಕಾಳಿನ ಗುಣ. ನೀರಿನ ದೋಷ ಅಲ್ಲ, ಅದು ಕಾಳಿನ ಗುಣ. ಅದಕ್ಕೋಸ್ಕರ ಅದರ ಆಂತರ್ಯದಲ್ಲಿ ಅದು ಅಡಗಿದೆ, ಅದರ ಆ ರುಚಿ ಅಂತಕ್ಕಂಥದ್ದು. ಹಾಗೆ
ಒಬ್ಬನೇ ತಂದೆ. ಆದರೆ ನಾವು ಮಾಡುವ ಕರ್ಮಗಳು ಒಬ್ಬೊಬ್ರದ್ದು ಕೂಡ ಏನಾಗಿದೆ, ಒಂದೊಂದು ರೀತಿಯಾಗಿದೆ. ನೋಡಿ, ಒಂದು ಸಣ್ಣ ವಿಷಯ ನನಗರಿವಿಲ್ಲದೆ ಇದ್ದರೆ ಪಕ್ಕದವ್ರು ಇರ್ತಾರೆ, ಸ್ವಿಚ್ ಆಫ್ ಮಾಡಿಸ್ಕೊಳ್ಳಿ ಅಂತ ನಮ್ಮ ನಿರ್ದೇಶಕರು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರು. ನನಗೆ ಗೊತ್ತಿರಲ್ಲ, ಸ್ವಿಚ್ ಆಫ್ ಮಾಡೋಕ್ಕೆ ಗೊತ್ತಿರಲ್ಲ, ಸೈಲೆಂಟ್ ಮಾಡೋಕ್ಕೆ ಗೊತ್ತಿರಲ್ಲ. ಪಕ್ಕದವ್ರು ಇರ್ತಾರೆ, ಸಹೋದರರ ಸಹಾಯ ತಗೊಳ್ಳಿ ದಯವಿಟ್ಟು. ಅವರು ಕಳಕಳಿಯಿಂದ ಕೇಳಿಕೊಂಡ್ರು ಪ್ರಾರಂಭದಲ್ಲಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಒಂದು ಸಣ್ಣ ವಿಷಯದಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳದೆ ಇದ್ದರೆ ಖಂಡಿತ ಕಷ್ಟ ಆಗುತ್ತೆ. ಇಲ್ಲಿ ಆ ಭಗವಂತ ಖಂಡಿತ ಏರ್ಪೇರು ಮಾಡೋನಲ್ಲ. ಆ ಭಗವಂತನನ್ನು ಒಂದು ಸೈನ್ಸ್ನಲ್ಲಿ ಒಂದು ವಿಚಾರ ಹೇಳ್ತಾರೆ, ಕೆಟಲಿಟಿಕ್ ಏಜೆಂಟ್ ಅಂಥೇಳಿ. ಕೆಟಲಿಟಿಕ್ ಏಜೆಂಟ್ ಅಂತ ಒಂದು ಕಡೆ ಒಂದು ಬಳಸ್ತಾರೆ. ನಮಗೆ ಗೊತ್ತಿದೆ, ನೀರು ಸೃಷ್ಟಿಯಾಗಬೇಕಾದ್ರೆ H2O ಅಂತೀವಿ. ಜಲಜನಕದ 2 ಅಣು, ಆಮ್ಲಜನಕದ 1 ಅಣು ಸೇರಿಕೊಂಡು ಏನಾಗ್ತದೆ, ನೀರಾಗ್ತದೆ. ಆದರೆ ಇನ್ನೂ ಒಂದು ಸತ್ಯ ನಮಗೆ ಗೊತ್ತಿರಬೇಕು, ಕೇವಲ ಜಲಜನಕ ಮತ್ತು ಆಮ್ಲಜನಕ ಇದ್ದ ತಕ್ಷಣ ನೀರಾಗೋದಿಲ್ಲ. ಅದಕ್ಕೆ ಮತ್ತೊಂದು ಪ್ರಮುಖವಾದ ಅಂಶ ಬೇಕು. ಆ ಅಂಶ ಯಾವುದಪ್ಪ ಅಂದರೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕು ಬೇಕು. ಒಂದು ವೇಳೆ ಸೂರ್ಯನ ಬೆಳಕಿಲ್ಲದೆ ಇದ್ದರೆ ನಾವು ಜಲಜನಕ ಆಮ್ಲಜನಕವನ್ನು ನಾವು ಸೇರಿಸಿದ್ರೂ ಕೂಡ ಅಲ್ಲಿ ನೀರು ಸೃಷ್ಟಿ ಆಗೋದಿಲ್ಲ. ಆದರೆ ಇನ್ನೊಂದು ವಿಚಿತ್ರ ಏನು ಅಂದರೆ, ಆ ಜಲಜನಕದ ಅಣು ಮತ್ತು ಆಮ್ಲಜನಕವಾದ ಅಣುಗಳನ್ನು ಒಡೆದು ನೋಡಿದ್ರೆ ಅದರಲ್ಲಿ ಸೂರ್ಯನ ಬೆಳಕಿಲ್ಲ. ಎಷ್ಟು ವಿಚಿತ್ರ! ಸೂರ್ಯನ ಬೆಳಕು ಇಲ್ಲದೆ ಇದ್ದರೆ ನೀರಿಲ್ಲ, ಆದರೆ ಅಣುಗಳನ್ನು ಒಡೆದು ನೋಡಿದ್ರೆ ಅಲ್ಲಿ ಸೂರ್ಯನ ಬೆಳಕು ಇಲ್ಲ. ಇದು ದೇವನ ಲೀಲೆ, ಇದು ಭಗವಂತನ ಲೀಲೆ. ಅದರಿಂದ ಪ್ರತಿಯೊಂದು ಕೂಡ ನಿಯಮಾಧೀನ, ಪ್ರತಿಯೊಂದು ಕೂಡ ನಿಯಮಕ್ಕೆ ಅನುಗುಣವಾಗಿ ನಿಯಮಬದ್ಧವಾಗಿ ನಡೀತಾ ಇದೆ. ಆ ಭಗವಂತನ ನಿಯಮವನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ತೇವೋ, ಆ ಪ್ರಕೃತಿಯ ನಿಯಮಗಳನ್ನು ನಾವೆಷ್ಟು ಅರಿತು ಅನುಗುಣವಾಗಿ ನಡ್ಕೊಳ್ತೀವೋ, ಆಗ ನಮ್ಮ ಬಾಳು ಬಂಗಾರ ಆಗುತ್ತೆ. ಅದು ವಿನಃ ಆ ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಾರ್ದೆ ಅವುಗಳಿಗೆ ವಿರುದ್ಧವಾಗಿ ನಾವು ನಡೆದದ್ದೇ ಆದರೆ ನಮ್ಮ ಬಾಳು ಕೇವಲ ಗೋಳಾಗುತ್ತೆ. ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ ಅನ್ನುವಂಥ ಮಾತನ್ನು ಒಬ್ಬ ಅನುಭಾವಿ ಹೇಳ್ತಾನೆ. ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ. ಪ್ರಕೃತಿಯನ್ನು ನೀನು ವಿಧೇಯತೆಯಿಂದ ಗೆಲ್ಲಬಹುದಪ್ಪ, ವಿಧೇಯತೆಯಿಂದ ಗೆಲ್ಲಬಹುದು. ವಿ ಕ್ಯಾನ್ ಈಸಿಲಿ ಎಸ್ಕೇಪ್ ದ ಲಾ ಆಫ್ ದ ಲ್ಯಾಂಡ್. We can easily escape the law of the land, but we can't escape the law of God or nature. ಮನುಷ್ಯನ ನಿಯಮಗಳು, ಮಾನವ ನಿರ್ಮಿತ ನಿಯಮಗಳಿದ್ದಾವಲ್ಲ, ಇದನ್ನು ನಾವು ಬಹು ಸುಲಭವಾಗಿ ತಪ್ಪಿಸ್ಕೊಂಡು ಬಿಡಬಹುದು. ಆದರೆ ದೈವದ ಕಾನೂನುಗಳಿದೆಯಲ್ಲ, ಪ್ರಕೃತಿಯ ನಿಯಮಗಳಿದ್ದಾವಲ್ಲ, ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಇಟ್ ಈಸ್ ಹೈಲಿ ಇಂಪಾಸಿಬಲ್, ಸಾಧ್ಯವೇ ಇಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದರೆ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟವಾಗಿ ಕರ್ಮ ಸಿದ್ಧಾಂತವನ್ನು ನಾನು ತೆಗೆದುಕೊಳ್ತಾ ಇರೋ ಸಂದರ್ಭದಲ್ಲಿ, ಈ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ 2 ಅತಿಗಳಿಗೆ ನಾವು ಒಳಗಾಗುವಂಥ ಸಂದರ್ಭಗಳು ಹೆಚ್ಚು. 2 ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ. 2 ಅತಿರೇಕಗಳಿಗೆ ಹೋಗಿಬಿಡುತ್ತೇವೆ. ಒಂದು, ಎಲ್ಲವನ್ನೂ ಕೂಡ ದೇವರ ಮೇಲೆ ಹಾಕಿಬಿಟ್ಟು ನಂದೇನು ಇಲ್ಲ, ಎಲ್ಲ ಭಗವಂತ ಹೆಂಗೆ ನಡೆಸ್ತಾನೆ ಹಂಗೆ ಅಂಥೇಳಿ ನನ್ನ ಒಂದು ಪಾತ್ರವನ್ನು ಕಡೆಗಣಿಸುವಂತಹ ಒಂದು ಅತಿ. ಇದು ಒಂದು ಅತಿ. ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ,
33 ಕೋಟಿ ದೇವತೆಗಳ ಬಗ್ಗೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ನಾನು ನಿನ್ನನ್ನು ನಾಸ್ತಿಕ ಅಂತ ಕರೆಯೋದಿಲ್ಲ. ಆದರೆ ಯಾರನ್ನು ಕರಿತೀನಿ ಅಂದರೆ, ನಿನ್ನ ಮೇಲೆ ನಿನಗೆ ಭರವಸೆ ಇಲ್ಲದೆ ಇದ್ದರೆ ನಿನ್ನನ್ನು ನಾಸ್ತಿಕ ಅಂತ ಕರಿತೀನಿ ಅಂದರು. ಅದಕ್ಕೆ ನಾವು ನನ್ನ ಮೇಲಿನ ಭರವಸೆ ಇಲ್ಲದೇನೆ ಎಲ್ಲವನ್ನೂ ನಿನ್ನ ಮೇಲೆ ಹಾಕ್ಬಿಟ್ಟಿದ್ದೀನಿ ಅಂಥೇಳಿ ಒಂದು ರೀತಿ ಅಸಹಾಯಕ ಸ್ಥಿತಿ, ನಿರಾಶಾದಾಯಕವಾದಂತಹ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಂದು ಎಕ್ಸ್ಟ್ರೀಮ್, ನನ್ನ ಪಾತ್ರವನ್ನು ನಾನು ಕಡೆಗಣಿಸುವಂಥದ್ದು ಒಂದು ಎಕ್ಸ್ಟ್ರೀಮ್. ಇನ್ನೊಂದು ಎಕ್ಸ್ಟ್ರೀಮ್ ಇದೆ, ಇನ್ನೊಂದು ಅತಿ ಯಾವುದಪ್ಪ ಅಂತ ಹೇಳಿದ್ರೆ, ಯಾವ ನಿಯಮಗಳು ಇಲ್ಲ, ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಿಬಿಡ್ತೇನೆ ಅನ್ನುವಂಥ ಒಂದು ಉದ್ಧಟತನ, ಅಹಂಭಾವದ ಒಂದು ಅತಿರೇಕ. ಆದರೆ ಸತ್ಯ ಅನ್ನುವಂಥದ್ದು ಈ ಎರಡೂ ಅತಿಗಳಲ್ಲಿ ಇಲ್ಲ, ಎರಡೂ ಅತಿಗಳಲ್ಲಿಲ್ಲ. ಸತ್ಯ, ಅದಕ್ಕೆ ಹೇಳ್ತಾರೆ ಬಿಟ್ವೀನ್ ಲೈನ್ಸ್ ಮೀನಿಂಗ್ ಅಂತ ಹೇಳ್ತಾರೆ ನೋಡಿ. ಅರ್ಥ ಸಾಲುಗಳಲ್ಲಿ ಇಲ್ಲ, ಸಾಲುಗಳ ಮಧ್ಯದಲ್ಲಿ ಇದೆ, ಅಲ್ಲಿ ಹುಡುಕು ಅಂತ. ಈ ಎರಡೂ ಅತಿಗಳಲ್ಲಿ ಇರಬಹುದಾದಂತಹ ಒಂದು ಅತಿಗಳನ್ನು ನಾವು ಅತಿಗಳೆದರೆ, ಸತ್ಯ ಒಂದು ಮಧ್ಯದ ಸ್ಥಿತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೋದಾಗುತ್ತೆ. ಅದನ್ನು ಕಗ್ಗದ ಸಾಲುಗಳಲ್ಲಿ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಎರಡನ್ನೂ ಕೂಡ ಹೇಳ್ತಾ ಕರ್ಮ ಸಿದ್ಧಾಂತದ ಕರಾರುವಕ್ಕತೆಯನ್ನು ಹೇಳ್ತಾರೆ. ಆ ಕರ್ಮವನ್ನು ಬದಲಿಸಿಕೊಳ್ಳಬಹುದಾದಂತಹ ಸಾಧ್ಯತೆಗಳನ್ನು ಮತ್ತೊಂದು ಕಡೆ ನಮಗೆ ಹೇಳ್ತಾರೆ. ಅಲ್ಲಿ ಅಹಂಭಾವಕ್ಕೂ ಎಡೆಯಿಲ್ಲ ಅಥವಾ ನಿರಾಶಾವಾದಕ್ಕೂ ಎಡೆಯಿಲ್ಲ. ಆ ಎರಡನ್ನೂ ಮೇಳವಿಸಿ ಹೇಳಿರುವಂತಹ ಆ ಚಾಕಚಕ್ಯತೆ ಇದೆಯಲ್ಲ, ಅದನ್ನು ನನಗೆ ಚಾಕಚಕ್ಯತೆ ಅನ್ನೋ ಪದ ಸರಿ ಹೋಗೋದಿಲ್ಲ ಬಿಡಿ, ಅದು ಬಹುಶಃ ಅದು ಪ್ರಾಪಂಚಿಕ ಲೆಕ್ಕಾಚಾರಕ್ಕೆ ಬಂದುಬಿಡ್ತೇನೋ. ಆ ಕೌಶಲ್ಯ ನಿಜವಾಗ್ಲೂ ಬಹಳ ಒಳ್ಳೆಯ ಪದ ಅದು. ಆ ಕೌಶಲ್ಯ ಇದೆಯಲ್ಲ, ಅದು ನಿಜವಾಗಲೂ, ಅದರಲ್ಲೂ ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯವನ್ನು ಓದಿ ನಾವು ಕಗ್ಗವನ್ನು ಓದಿದಾಗ ನಮ್ಗೆ ಅರ್ಥ ಆಗ್ತಕ್ಕಂತಹ ಒಂದು ಡೈಮೆನ್ಷನ್ ಬೇರೆ ಅಂತ ಅನ್ನಿಸ್ತದೆ, ಒಂದು ಆಯಾಮನೆ ಬೇರೆ ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿದೆ ಆ ಗೀತೆಯ ಒಂದೊಂದು ಕಗ್ಗಗಳು. ಸೊ ಇಂತಹ ಒಂದು ನಿಯಮವನ್ನು ಭಗವಂತ ಏನಕ್ಕೋಸ್ಕರ ಇಟ್ಟ? ತೇನ ವಿನ ತೃಣಮಪಿ ನ ಚಲತಿ, ಎಲ್ಲದಕ್ಕೂ ಒಂದು ರೀಸನ್ ಇದೆ. ಸುಮ್ಮನೆ ಯಾವುದನ್ನು ಭಗವಂತ ಇಟ್ಟಿಲ್ಲ. ಆ ಕಾರ್ಯ ಕಾರಣ ಸಿದ್ಧಾಂತದ ಮಹತ್ವ ಏನು ಅನ್ನೋದನ್ನು ಕಗ್ಗದ ಈ ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಬಮ್ಮನ ವಿಧಿಯ ನೇಮಿಸಿಹುದೇತಕೆನೆ ನರಜಾತಿ ಸಾನುಭೂತಿಯ ಕಲಿಯಲೆಂದು ಪರರೆಂಬರಿಲ್ಲ ಆತ್ಮಾಂಶರೆಲ್ಲರೆನ್ನುತ್ತೆ ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. ಸುಮ್ಮನೆ ಇಡಲಿಲ್ಲ ಇದನ್ನು. ಈ ಸಿದ್ಧಾಂತವನ್ನು ಯಾಕಿಟ್ಟ ಭಗವಂತ? ಪರಬೊಮ್ಮನ ವಿಧಿಯ ನೇಮಿಸಿಹುದೇತಕ್ಕೇನೆ, ಯಾತಕ್ಕೋಸ್ಕರ ಇಂಥ ನಿಯಮನ ಭಗವಂತ ಇಟ್ಟ ಅಂತ ಹೇಳಿದ್ರೆ, ನರಜಾತಿ ಸಾನುಭೂತಿಯ ಕಲಿಯಲೆಂದು. ಹೆಂಗಿದೀವಿ ನಾವು ಇವಾಗ? ಏನಾರು ನಮಗೆ ಜೀವನದಲ್ಲಿ ಬರೀ ಎಲ್ಲ ಕಷ್ಟವೇ ಗೊತ್ತಿಲ್ಲ, ಎಲ್ಲ ಚೆನ್ನಾಗೇ ಬಂದಿದ್ದೀವಿ, ಚಿನ್ನದ ಚಮಚ ಬಾಯಲ್ಲೇ ಇಟ್ಕೊಂಡು ಬಿಟ್ಟುಬಿಟ್ಟಿದ್ದೀವಿ ಅಂದರೆ ಅವ್ರ ಜೀವನ ಹೆಂಗಿರುತ್ತೆ ಅಲ್ವಾ? ಏನು ಸಮಾನ ಇಲ್ಲ ಅಂತ ನಾವು ಅಹಂಕಾರ ಪಡ್ತೀವಿ ಎಷ್ಟೋ ಬಾರಿ. ಅದಕ್ಕೆ ನೋಡಿ, ಎಂಥೆಂಥ ಅವ್ರ ಜೀವನದಲ್ಲೂ ಕೊನೆಗೆ ಯಾವುದಾದ್ರು ಒಂದು ಘಟ್ಟದಲ್ಲಿ ಏನಾಗೋಗ್ಬಿಡ್ತಾರೆ, ಎಲ್ಲೋ ಒಂದು ಕಡೆ ಕೆಲವು ಪೆಟ್ಟುಗಳು ಬಂದು ಬಿದ್ದಾಗ ಹೆಂಗಾಗ್ಬಿಡ್ತಾನೆ ಮನುಷ್ಯ. ಅಯ್ಯೋ, ಇಷ್ಟೇನಾ ಜೀವನ, ಇಷ್ಟೇನಾ? ಅದಕ್ಕೆ ಈ ಪ್ರಕೃತಿ ನಿಯಮವನ್ನು ಸುಮ್ಮನೆ ವ್ಯವಸ್ಥೆ ಮಾಡಲಿಲ್ಲ. ನರಜಾತಿ ಸಾನುಭೂತಿಯ ಕಲಿಯಲೆಂದು. ಸಹಾನುಭೂತಿ ಕಲಿಸ್ಬೇಕಲ್ಲ ಪ್ರಕೃತಿಗೆ. ಸುಮ್ಮನೆ ನಮಗೆ ವೇಟ್ ಕೊಡಬೇಕು, ಪೆಟ್ಟು ಕೊಡಬೇಕು ಅಂತ ಏನದಕ್ಕೆ ಉದ್ದೇಶ ಇಲ್ಲ. ನಮಗೆ ಸಹಾನುಭೂತಿ ಕಲಿಸ್ಬೇಕಲ್ಲ. ಆ ಭಗವಂತನ ಏನು ಲಕ್ಷಣಗಳಿದೆಯೋ ಆ ಲಕ್ಷಣಗಳನ್ನು ಭಗವಂತನ ಅಂಶವೂ ಆದಂಥ ನಮ್ಮಲ್ಲೂ ಕೂಡ ವ್ಯಕ್ತಪಡಿಸ್ಬೇಕಲ್ಲ. ಅದಕ್ಕೆ ಈ ನಿಯಮವನ್ನು ಭಗವಂತ ಇಟ್ಟಿದ್ದಾನೆ.
ನರಜಾತಿ ಸಾನುಭೂತಿಯ ಕಲಿಯಲೆಂದು. ಪರರೆಂಬರಿಲ್ಲ, ಪರರೆಂಬುದಿಲ್ಲ, ಆತ್ಮಾಂಶರೆಲ್ಲರೆನ್ನುತ್ತೇ. ಯಾರು ಬೇರೆಯವರು? ಮಹಾತೆತ್ತರೆಯವರು ನಮ್ಮವರು, ಇವರು ಬೇರೆಯವರು, ಇವರು ಈ ಜಾತಿಯವರು, ಆ ಜಾತಿಯವರು, ಇವರು ಕೆಟ್ಟವರು, ಇವರು ಒಳ್ಳೆಯವರು. ನಾವೆಲ್ಲ ಕಡೆ ನೋಡಿದ್ರೆ ಏನನ್ನು ನೋಡ್ತೀವಿ? ಬರೀ ಏನನ್ನು ನೋಡ್ತೀವಿ? ಡಿವೈಡ್ ಡಿವೈಡ್ ಡಿವೈಡ್, ಬೇರೆ 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 ಬೇರೆ. ಅದಕ್ಕೆ ಅದನ್ನು ಹೋಗಲಾಡಿಸಿ ಪರರೆಂಬರಿಲ್ಲ ಈಶ್ವಾಂಶರೆಲ್ಲರೆನ್ನುತ್ತೆ. ಎಲ್ಲರೂ ಆ ಭಗವಂತನ ಮಕ್ಕಳು ಅಂತ ಹೇಳ್ತಾ ಏನು ಮಾಡಬೇಕು ನೀನು? ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. ಎಲ್ಲರ ಜೊತೆಯಲ್ಲಿ ಒಂದಾಗೋದು, ಬದುಕೋದನ್ನು ಕಲಿಯೋದಕ್ಕೋಸ್ಕರ ಈ ಭಗವಂತ ಈ ನಿಯಮಗಳನ್ನು ಇಟ್ಟಿದ್ದಾನೆ ಹೊರತು ಇದು ಕೇವಲ ಶಿಕ್ಷೆ ಅಲ್ಲ. ಕರ್ಮ ಈಸ್ ನಾಟ್ ಎ ಪನಿಷ್ಮೆಂಟ್, ನೈದರ್ ಪನಿಷ್ಮೆಂಟ್ ನಾರ್ ರೆವಾರ್ಡ್. ಅದು ಬಹುಮಾನವೂ ಅಲ್ಲ, ಅದು ಶಿಕ್ಷೆಯೂ ಅಲ್ಲ. ಇಟ್ ಈಸ್ ಜಸ್ಟ್ ಅನ್ ಎಜುಕೇಷನ್. ಅದೊಂದು ಶಿಕ್ಷಣ. ಆ ಶಿಕ್ಷಣವನ್ನು ಕೊಡುವಾಗ ಕೆಲವು ಸಾರಿ ಪೆಟ್ಟು ಸ್ವಲ್ಪ ಜೋರ್ಲಿ ಬೀಳ್ಬೋದು, ಕೆಲವು ಸಲ ಸ್ವಲ್ಪ ಮೆಲ್ಲಗೂ ಬೀಳಬಹುದು. ಅದು ಕೂಡ ಇಂತಹ ಒಂದು ಕರ್ಮವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿರೋನು ಯಾರು? ಯಾರು ಈ ಕರ್ಮದ ಸೃಷ್ಟಿಕರ್ತ? ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕಃ. ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕಃ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ ಇತಿ ಕುಬುದ್ಧಿರೇಶಃ. ಅಹಂ ಕರೋಮಿ ಇತಿ ವೃಥಾಭಿಮಾನ. ಸೊ ಇಂತಹ ಒಂದು ಕರ್ಮವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರು? ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕಃ. ಯಾರು ಕರ್ಮವನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವನು? ಕರ್ತೃ ಯಾರು? ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕಃ. ಈ ಕರ್ಮವನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವರು ನಾವೇ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ. ಕೆಲವು ಸಾರಿ ಜೀವನದಲ್ಲಿ ಕೆಲವು ಸಾರಿ ಸುಖಗಳು ಬರುತ್ತೆ, ಮತ್ತೆ ಕೆಲವು ಸಾರಿ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಅಹಂ ಕರೋಮಿ ಇತಿ ವೃಥಾಭಿಮಾನ. ಇದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವ್ರು ನಾವೇ. ಸ್ವಕರ್ಮ ಸೂತ್ರೇಣ, ನನ್ನ ಕರ್ಮದ ಫಲದಿಂದ ನಾನು ಇದನ್ನು ಸೃಷ್ಟಿ ಮಾಡಿಕೊಂಡಿದ್ದೇನೆ. ಅದಕ್ಕೆ ಎಲ್ಲವೂ ಕೂಡ ಕಾರಣ ಸಹಿತವಾಗಿದೆ. ಸ್ವಕರ್ಮ ಸೂತ್ರೇಣ, ಯಾವುದು ಸುಮ್ಮನೆ ಇಲ್ಲ. ಅದನ್ನು ಕಗ್ಗದ ಈ ಸಾಲು ಎಷ್ಟು ಚೆನ್ನಾಗಿ ಹೇಳುತ್ತೆ. ಪುಣ್ಯ ಪಾಪ ಋಣಾನುಬಂಧ ವಾಸನೆಗಳಿವು, ಪುಣ್ಯ ಪಾಪ ಋಣಾನುಬಂಧ ವಾಸನೆಗಳಿವು, ಜನ್ಮಾಂತರದ ಕರ್ಮಶೇಷದಂಶಗಳು, ಎಣ್ಣಿಕೆಗೆ ಸಿಲುಕದ ಆಕಸ್ಮಿಕ ಎದೃಚ್ಛೆಗಳು, ಸನ್ನಿಹಿತ ದೈವ ಕದೆ ಮಂಕುತಿಮ್ಮ ಮಂಕುತಿಮ್ಮ. ಯಾವಿವು ಬಂದಿರತಕ್ಕಂಥವು? ಪುಣ್ಯ ಪಾಪ ಋಣಾನುಬಂಧ ವಾಸನೆಗಳಿವು. ಯಾವ ಇವೆಲ್ಲ ನಮ್ಮ ಜೀವನದಲ್ಲಿ, ನಮ್ಮ ಇನ್ಕ್ಲೂಡಿಂಗ್ ನಮ್ಮ ಒಂದು ಬಿಹೇವ್ ಇದೆಯಲ್ಲ, ನಮ್ಮ ವರ್ತನೆಗಳು ಕೂಡ ಇದೆಯಲ್ಲ, ಇದೆಲ್ಲ ಹೆಂಗೆ ಬಂದಿದ್ದಾವೆ ಹೇಳ್ತಾರೆ. ಥಿಯಾಸಫಿನಲ್ಲಿ ಶಾಶ್ವತ ಪರಮಾಣುಗಳು ಅಂತ ಹೇಳ್ತಾರೆ. ಹಿಂದೆ ಯಾವ ಸ್ವಭಾವ ಇತ್ತೋ ಅದು ಕಂಟಿನ್ಯೂ ಆಗಿರುತ್ತೆ. ಈಗ ಈ ಜನ್ಮದಲ್ಲಿ ಹೆಂಗೆ ಕಂಟಿನ್ಯೂ ಆಗಿರುತ್ತೆ? ಆಯಾ ದೇಹದ, ಸ್ಥೂಲ ದೇಹದ, ಕಾಮದೇಹದ, ನಮ್ಮ ರೂಪದೇಹದ ಶಾಶ್ವತ ಪರಮಾಣುಗಳಲ್ಲಿ ನಮ್ಮ ವರ್ತನೆಗಳು, ಆ ಜನ್ಮದ ಸ್ವಭಾವಗಳು, ಗುಣಗಳೇನಾಗಿರುತ್ತೆ? ಸೇರ್ಕೊಂಡು ಬಿಟ್ಟಿರುತ್ತೆ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ. ನೋಡಿ, ಇದು ನಾವು ಥಿಯಾಸಫಿ ಗೊತ್ತಿಲ್ಲದೆ ಇದ್ದಾಗ ನಾವು ಸುಮ್ಮನೆ ಅದನ್ನ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಷ್ಟು ತಿಳ್ಕೊಂಡು ನೋಡಿ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನೋದು ನಮ್ಮ ದೇಹನ ಸುಟ್ಟರು ಕೂಡ ನಮ್ಮ ಸ್ಥೂಲ ದೇಹದ ಶಾಶ್ವತ ಪರಮಾಣು ಸುಟ್ಟು ಹೋಗಲ್ಲ. ಇಟ್ ಅಲೈವ್.
ನಾನು ಮುಂದೆ ಪುನರ್ಜನ್ಮವನ್ನು ನಾನು ತೆಗೆದುಕೊಳ್ಳುವಾಗ ಆ ಶಾಶ್ವತ ಪರಮಾಣುವನ್ನು ಉಪಯೋಗಿಸ್ಕೊಂಡು ಈ ಸ್ಥೂಲ ದೇಹ ರಚನೆ ಆಗುತ್ತೆ. ನನ್ನ ಕಾಮದೇಹದ ಶಾಶ್ವತ ಪರಮಾಣು ಆ ನನ್ನ ಹಿಂದಿನ ಜನ್ಮದ ಆಸೆಗಳು ಆಕಾಂಕ್ಷೆಗಳನ್ನು ಇಟ್ಕೊಂಡಿರುತ್ತೆ. ನನ್ನ ಕಾಮದೇಹ ಡಿಸಾಲ್ವ್ ಆಗುತ್ತೆ, ಆದರೆ ಶಾಶ್ವತ ಪರಮಾಣು ಡಿಸಾಲ್ವ್ ಆಗಲ್ಲ, ಹಾಗೆ ಉಳ್ಕೊಂಡಿದೆ. ಅದರಲ್ಲಿ ಅದರ ವಾಸನೆಗಳಿದೆ. ನಾನು ಪುನರ್ಜನ್ಮ ಇದ್ದಾಗ ಮತ್ತೆ ಅದರ ಮೂಲಕನೇ ನಾನು ನನ್ನ ಕಾಮದೇಹವನ್ನು ಕಟ್ಕೊಳ್ತೀನಿ, ಇದೇ ರೀತಿ ನನ್ನ ಮನೋದೇಹವನ್ನು ನಾನು ಕಟ್ಕೊಳ್ತೀನಿ ಅಂದರೆ ಇದನ್ನು ಸೈನ್ಸ್ ಹೇಳಿದ್ರೆ ಒಪ್ಕೊಂತೀವಿ ನಾವು. ಹೆಂಗೆ ಅಂದರೆ ನೋಡಿ, ಮೊದಲು ಶಿಲಾಶಾಸನಗಳಿತ್ತು. ಏನಾದ್ರು ಬರವಣಿಗೆ ಬೇಕು, ರೆಕಾರ್ಡ್ ಬೇಕು ಅಂದರೆ ಯಾವುದ್ರಲ್ಲಿ ಮಾಡ್ತಾಯಿದ್ರು? ಶಾಸನಗಳು. ಪೇಪರ್ ಬಂದ ಮೇಲೆ ಶಾಸನಗಳಿದಾವ? ಇಲ್ಲ, ಪೇಪರ್ ಬಂತು. ಪೇಪರಿನ ಕಥೆನೂ ಮುಗೀತಾ ಇದೆ ಈಗ. ಪೇಪರ್ಲೆಸ್ ಬಂತು. ಯಾವುದದು? ಏನು ಅಲ್ಲ, ಇದು ಗ್ರಾಮಫೋನ್ ಈ ಥರ ಏನು, ಅದರಲ್ಲಿ ರೆಕಾರ್ಡಿಂಗ್ ನಡೀತಾ ಇತ್ತು, ಇಷ್ಟಿಷ್ಟು ದೊಡ್ಡದು. ಕೊನೆಗೆ ಎಲ್ಲಿ ಬಂತು? ಮೊಬೈಲಲ್ಲಿ ಚಿಪ್ ಬಂತು, ಪೆನ್ ಡ್ರೈವ್ ಚಿಪ್ಪು. ನೋಡಿ, ಇಲ್ಲಿ ಹೊರಗಡೆ ಚಿಪ್ಪು, ನಮ್ಮ ಒಳಗಡೆ ಚಿತ್ತು. ಇದು ಭಗವಂತನ ಲೀಲೆ. ಮೊಬೈಲ್ನಲ್ಲೊಂದು ಚಿಪ್ಪು, ನಮ್ಮ ಒಳಗಡೆ ಒಂದು ಚಿತ್ತು. ತುಂಬ ವ್ಯತ್ಯಾಸ ಇದೆಯಾ? ಇಲ್ಲಿ ಚಿಪ್ಪಲ್ಲಿ ರೆಕಾರ್ಡ್ ಆಗೋದು ಒಪ್ಕೊಂತೀವಿ, ಇಲ್ಲಿ ಚಿತ್ತಲ್ಲಿ ರೆಕಾರ್ಡ್ ಆಗೋದು ಒಪ್ಕೊಂತೀವ? ನೀವು ಒಪ್ಕೊಳ್ಳಿ ಬಿಡಿ, ಇಟ್ ಈಸ್ ರೆಕಾರ್ಡೆಡ್. ಇಲ್ಲಿ ಚಿತ್ತಲ್ಲಿ ರೆಕಾರ್ಡ್ ಆಗಿದೆ. ಮನೋ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಏನು ಹೇಳ್ತೀವಲ್ಲ, ಆ 4ರಲ್ಲಿ ಈ ಚಿತ್ತಲ್ಲಿ ನಮ್ಮೆಲ್ಲ ಜನ್ಮಾಂತರದ ವಾಸನೆಗಳದರಲ್ಲಿರುತ್ತೆ. ಸೊ ಅದಕ್ಕೆ ಪುಣ್ಯ ಪಾಪ ಋಣಾನುಬಂಧ ವಾಸನೆಗಳಿವು ಜನ್ಮಾಂತರದ ಕರ್ಮಶೇಷದಂಶಗಳು, ಎಣ್ಣಿಕೆಗೆ ಸಿಲುಕದ ಆಕಸ್ಮಿಕ ಎದುರೇಚ್ಛೆಗಳು. ಇದೆಲ್ಲ ನಮ್ಮ ಎಣಿಕೆಗೆ ಸಿಗಲ್ಲ. ನನಗೆ ಯಾಕೆ ಹಿಂಗೆ ಆಗಬೇಕಾಗಿತ್ತು, ನಾನು ಯಾಕೆ ಹಿಂಗಿದ್ದೀನಿ, ಭಗವಂತ ನನಗೆ ಯಾಕೆ ಹಿಂಗೆ ಕೊಟ್ಟ, ಯಾಕೆ ಹಿಂಗೆ ಕೊಟ್ಟ ಅಲ್ಲ, ನಾನು ಯಾಕೆ ಹಿಂಗೆ ಮಾಡ್ಕೊಂಡೆ ಅಂತ ಯೋಚನೆ ಮಾಡಬೇಕಷ್ಟೆ. ಸನ್ನಿಹಿತ ದೈವ ಕದೆ ಮಂಕುತಿಮ್ಮ, ಅವನು ಸುಮ್ಮನೆ ಇದ್ಯಾವುದೂ ಮಾಡಿಲ್ಲ ಕಣಪ್ಪ, ಎಲ್ಲ ಅವನು ಪ್ಲ್ಯಾಂಡಾಗೆ ಮಾಡಿದ್ದಾನೆ. ಎಲ್ಲ ಪ್ಲ್ಯಾಂಡಾಗಿ ಮಾಡಿದ್ದಾನೆ. ಒಂದೊಂದು ಸರಿ ಹಿಂಗಿದೆ ಇದು ಅಂದರೆ, ಒಳ್ಳೆಯವ್ರನ್ನ ನೋಡ್ತೀವಿ ಭಾಳ ಕಷ್ಟ ಅನುಭವಿಸ್ತಾ ಇರ್ತಾರೆ, ಕೆಟ್ಟವ್ರನ್ನ ನೋಡ್ತೀವಿ ಏನು ಚೆನ್ನಾಗಿರ್ತಾರೆ. ನಾವು ಅಂತೀವಿ ನೋಡ್ರಿ ಭಗವಂತ ಅವ್ರು ಈ ಮಾಡಬಾರ್ದು ಮಾಡ್ತಾರೆ ಕಣ್ರಿ, ಅವ್ರಿಗೆಲ್ಲ ಹಿಂಗೆ ಕೊಟ್ಟ. ದಿನ ದೇವರು ದಿಂಡ್ರು ಮತ್ತೊಂದು ಒಳ್ಳೇದಂತ ಮಾಡ್ತೀವಿ, ನಮಗೆ ಕಷ್ಟ ಕೊಡ್ತಾನೆ. ಇದನ್ನು ಕ್ವಶ್ಚನ್ ಮಾಡ್ತೀವಿ, ಅದಕ್ಕೊಂದು ಕಗ್ಗ ಕೊಡ್ತಾರೆ. ತಾಪಿಸುತ್ತೆ ತಣಿಯಿಸುತ್ತೆ ಕುಲುಕಿಸುತ್ತೆ ಋತು ವೈದ್ಯ, ತಾಪಿಸುತ್ತೆ ತಣಿಯಿಸುತ್ತೆ ಕುಲುಕಿಸುತ್ತೆ ಋತು ವೈದ್ಯ, ಭೂಪುಟದಿ ಜೀವರಸಗಳ ಪಚಿಸುವಂತೆ ಪಾಪಿಯಿಂ ಪ್ರೋತ್ಸಾಹಿಸಿ ಸುಕೃತಿಯ ಪರೀಕ್ಷಿಸುತ್ತ ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ. ನೋಡಿ, ತಾಪಿಸುತ್ತೆ. ಕೆಲವು ಸಾರಿ ಕೆಲವ್ರನ್ನ ಏನು ಮಾಡ್ತಾನೆ? ತಾಪಿಸ್ತಾನೆ ಅಂದರೆ ಸುಡ್ತಾನೆ. ಕೆಲವು ಸಾರಿ ಸುಡುತ್ತೆ, ತಣಿಯಿಸುತ್ತೆ. ಕೆಲವರು ಭಾಳ ಹೆಂಗಿರ್ತಾರೆ? ತಣ್ಣಗಿರ್ತಾರೆ. ಅಂದರೆ ಎಲ್ಲ ಚೆನ್ನಾಗಿರುತ್ತೆ ವ್ಯವಸ್ಥೆ. ಕುಲುಕಿಸುತ್ತೆ. ಕೆಲವ್ರನ್ನ ಕುಲುಕಿಸ್ತಾನೆ, ಹಂಗೂ ಹಿಂಗೂ, ಆ ಕಡೆ ಈ ಕಡೆ, ಅದು ಇದು ಎಲ್ಲ ಮಿಕ್ಸಿಂಗ್. ಆ ಥರ ಕೆಲವ್ರನ್ನ ಇಡ್ತಾನೆ. ಭೂಪುಟದಿ ಜೀವರಸಗಳ ಪಚಿಸುವಂತೆ, ಎಲ್ಲ ಭೂಮಿ ಒಳಗಡೆ ಪಾಕ ನಡೀತಾ ಇದೆ ವ್ಯವಸ್ಥೆಗಳೆಲ್ಲ ಅಲ್ಲಿ. ಪಾಪಿಂ ಪ್ರೋತ್ಸಾಹಿಸಿ. ಕೆಲವರು ನಮಗೆಲ್ಲ ಸಣ್ಣ ಸಣ್ಣ ಹಳ್ಳಿ ಮಾತಿನಲ್ಲಿ ನಮಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ತುಂಬಿ ಕೊಡ ಇನ್ನೂ ತುಂಬಕ್ಕೆ ಬಿಟ್ಟಿದ್ದಾನಪ್ಪ ಭಗವಂತ. ನೋಡಿ, ಅನುಭವಿಗಳ ಮಾತು. ಕೊಡ ಸ್ವಲ್ಪ ಇನ್ನೂ ತುಂಬೋದಕ್ಕೆ ಬಿಟ್ಟಿದ್ದಾನೆ ನೋಡಿ. ಅದಕ್ಕೆ ಅವನ ಪಾಪಿಂ ಪ್ರೋತ್ಸಾಹಿಸಿ, ಅವನಿಗೇನು ಎಲ್ಲ ಹಿಂಗೆ ನಡೀತಾ ಇದೆ ಅಂತ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿರ್ತಾನೆ. ಇನ್ನು ಕೆಲವು ಸಾರಿ ಸುಕೃತಿಂ ಪರೀಕ್ಷಿಸುತ್ತಾ, ಒಳ್ಳೆಯವ್ರನ್ನ ಸ್ವಲ್ಪ ಏನು ಮಾಡ್ತಾನೆ ಭಗವಂತ? ಪರೀಕ್ಷೆ ಮಾಡ್ತಾನೆ. ನೋಡೋಣ ಹೆಂಗಿದಾನೆ ಇವನು, ಹೆಂಗಿದಾನೆ ಅಂತ ಸ್ವಲ್ಪ ಪರೀಕ್ಷೆ ಮಾಡ್ತಾನಂತೆ. ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ, ಸ್ವಲ್ಪ ಒದರುವಂಗೆ ಮಾಡ್ತಾನಂತೆ. ಕೆಲವು ಸಾರಿ ಒದರೋ ಥರ ಮಾಡ್ತಾನೆ. ಆದರೆ ನಾವಿಂಥದ್ದೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ.
ಪ್ರಕೃತಿನಲ್ಲಿ ನೋಡ್ತೇವೆ. ನೋಡಿ, ಪರಮಹಂಸರಿಗೆ ಕ್ಯಾನ್ಸರ್, ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಅನ್ಸುತ್ತೆ. ನಮಗೇನು ಮತ್ತು ಭಗವಂತ ಯಾಕೆ ಹಿಂಗೆ? ಎಲ್ಲವೂ ಕೂಡ ಅಲ್ಲೊಂದು ಲೆಕ್ಕಾಚಾರ ಇದೆ ಅಂತಾರೆ. ರಮಣ ಮಹರ್ಷಿಗಳಿಗೆ ಬೆನ್ಪಣಿ ಆದಾಗ ಹುಳುಗಳೆಲ್ಲ ಹಿಂಗೆ ಕೆಳಗೆ ಬಿದ್ದಿರವಂತೆ. ಅವರು ಅದನ್ನೆಲ್ಲ ಮತ್ತೆ ಬಾಚಿ ಹಿಂಗೆ ಬಿಟ್ಕೊಳ್ಳೋರಂತೆ. ಅಲ್ಲಿ ಹಿಂಗೆ ಸ್ವಲ್ಪ ಬಿದ್ದಿರವಲ್ಲ ಹುಳುಗಳು, ಅವನ್ನ ಮತ್ತೆ ತೊಗೊಂಡು ಹಿಂಗೆ ಹಾಕಿ ಬಟ್ಟೆ ಕಟ್ಕೊಳ್ಳೋರಂತೆ. ಶಿಷ್ಯರನ್ನಾರಂತೆ, ಅಪ್ಪ ಆಪ್ರೇಷನ್ ಮಾಡಿಸ್ಬಿಡ್ತೀವಿ, ಆ ಹುಳು ಬಿದ್ದೋದವನು ಯಾಕೆ ಅಯ್ಯೋ ಇನ್ನೇನು ಸ್ವಲ್ಪ ದಿನ ಇದು ಬಿದ್ದೋದ್ಮೇಲೆ ಮಣ್ಣಲ್ಲಿ ಮಣ್ಣಾಗುತ್ತೆ, ಇರುವಾಗ ಅದು ಸ್ವಲ್ಪ ಬಳಕೆ ಆಗಲಿ ಸುಮ್ಮನಿರಪ್ಪ ಅಂಥೇಳಿ ಅವರು ಸಮಾಧಾನ ಮಾಡೋರಂತೆ ಶಿಷ್ಯರಿಗೆ. ಪರಮಹಂಸರಿಗೆ, ಅಪ್ಪ ಕಾಳಿಕಾದೇವಿ ಜೊತೆ ಮಾತಾಡ್ತೀಯ ತಂದೆ, ಅವಳ ಹತ್ರ ನೀನು ಕೇಳಿ ಅದನ್ನು ವಾಸಿ ಮಾಡಿಸ್ಕೋ, ನಿನ್ನ ಗಂಟ್ಲಲ್ಲಿ ಅನ್ನ ಇಳಿದಿರೋದು ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅಂದರೆ ನಿಮ್ಮೆಲ್ಲ ಗಂಟಲುಗಳ ಮೂಲಕ ನಾನು ಊಟ ಮಾಡ್ತಾಯಿದ್ದೀನಿ. ರಾಜನ ಆಸ್ಥಾನದಲ್ಲಿ ನಿಂತು ತುಣುಕು ರೊಟ್ಟಿ ಬೇಡದ? ಕಾಳಿಕಾದೇವಿ ನನ್ನ ಎದುರುಗಡೆ ನಿಂತಾಗ ಅಯ್ಯೋ ಇದೊಂಚೂರು ವಾಸಿ ಮಾಡು ಅಂತ ಕೇಳ್ಕೊಳ್ಳೋದು ಅಂದರೂ ಅದೇ. ರಾಜನ ಆಸ್ಥಾನದಲ್ಲಿ ಹೋಗಪ್ಪ ನೀನು ಏನು ಬೇಕು ಕೇಳು ಅಂತ ಅವನು ಕೇಳಿದ್ರೆ ನನಗೊಂಚೂರು ರೊಟ್ಟಿ ಕೊಡು ಅಂತ ಕೇಳಿದ್ರೆ ಹಾಗಾಗುತ್ತೆ, ಅದಕ್ಕೆ ಬೇಡ ಅನ್ನೋರಂತೆ. ಅವ್ರಿಗೆ ಗೊತ್ತಿತ್ತು ಇದು ಎಷ್ಟು ಕರಾರುವಕ್ಕಾಗಿ ಭಗವಂತನ ವ್ಯವಸ್ಥೆ ಇದೆ ಅಂಥೇಳಿ. ಸತ್ಯ ಹರಿಶ್ಚಂದ್ರ ಅವನು ಹೊರಟ್ರೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅವನು ಕವಿ ವರ್ಣನೆ ಮಾಡ್ತಾನೆ, ಪುರದ ಪುಣ್ಯ ಪುರುಷನ ಹಿಂದೆ ಹೋಗುತ್ತಿದೆ ಅಂತ ನಾನು ಕವಿ. ಪುರುಷನ ಪುಣ್ಯ ಪುರದ ರೂಪಿಂದೆ ಹೋಗುತ್ತಿದೆ. ಅವನು ಹರಿಶ್ಚಂದ್ರ ನಡ್ಕೊಂಡು ಹೋಗ್ತಾ ಇದ್ರೆ ಇಡೀ ಪುರದ ಪುಣ್ಯವೇ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಂತ ಬರೀತಾರೋ. ಆದರೆ ಅವನಿಗೆ ಬಂದಿದ್ದ ಸ್ಥಿತಿಯನ್ನು ಸ್ವಂತ ತನ್ನ ಮಗನ ಶವ ಸಂಸ್ಕಾರವನ್ನು ಮಾಡೋ ಸಂದರ್ಭದಲ್ಲಿ ಹೇಳೋರು ಚಂದ್ರಮತಿ, ದುಡ್ಡಿಲ್ಲಪ್ಪ ಅಂದರೆ ನಿನ್ನ ಕೊರಳ ಮಾಂಗಲ್ಯವನ್ನು ಮಾರಿ ನೀನು ಕೊಡು ಅನ್ನೋ ಮಟ್ಟಕ್ಕೆ ಪ್ರಕೃತಿ ತಂದಿಡ್ತು ಅಂದರೆ ಅಲ್ಲಿ ಪರೀಕ್ಷೆ. ಆದರೆ ಕೊನೆಗೆ ಅವರು ಹೊಂದಿದಂತಹ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಎವ್ರಿಥಿಂಗ್ ಈಸ್ ಪ್ಲ್ಯಾನ್ಡ್. ಭಾಗವತದ ಒಂದು ಸಂದರ್ಭದಲ್ಲಿ ಬರ್ತದೆ, ಅಲ್ಲಿ ದುಶ್ಯಾಸನ ದ್ರೌಪದಿ ವಸ್ತ್ರಾಹರಣ ನಡೀತಾ ಇದೆ. ಅವಳು ಕೃಷ್ಣ ಅಂತ ಕೂಗ್ಕೊಂಡ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕೃಷ್ಣ ಬರ್ತಾನೆ. ಆಗ ದ್ರೌಪದಿ ಕೇಳ್ತಾಳಂತೆ, ಕೃಷ್ಣ ನಿನಗೆ ನನ್ನ ಮೇಲೆ ಅಷ್ಟೊಂದು ಅಕ್ಕರೆ ಇದ್ದಿದ್ರೆ ನಾನು ಮೊದಲನೇ ಸಲ ಕರೆದ ತಕ್ಷಣ ನೀನು ಬರಲಿಲ್ಲ ಯಾಕೆ? ನೀನು ಬರಲಿಲ್ಲ, ನೀನು ತಡ ಮಾಡ್ದಿಲ್ಲ ಯಾಕೆ ಅಂತ ಕೇಳಿದ್ರೆ, ಹುಡುಕ್ತಾ ಇದ್ದೆ ದ್ರೌಪದಿ ಅನ್ನಂತೆ ಕೃಷ್ಣ. ಹುಡುಕ್ತಾ ಇದ್ದೆ. ಅಪ್ಪ ಏನನ್ನು ಹುಡುಕ್ತಾ ಇದ್ದೆ? ನಿನ್ನ ಕರ್ಮದಲ್ಲಿ ಏನಾದರೂ ಸಹಾಯಕ್ಕೆ ಅವಶ್ಯಕವಾದಂಥದ್ದು ಇದೆಯೋ ಅಂತ ಹುಡುಕ್ತಾ ಇದ್ದೆ. ದೂರ್ವಾಸ ಮುನಿಗಳು ಸ್ನಾನ ಮಾಡ್ತಾ ಇರ್ತಾರೆ. ದ್ರೌಪದಿ ತನ್ನ ಸಖಿಯರ ಜೊತೆಗೂಡಿ ಅಲ್ಲಿ ವಿಹಾರಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಆ ದೂರ್ವಾಸ ಮುನಿಗಳ ಕೌಪಿನ ನೀರಿನಲ್ಲಿ ಕೊಚ್ಚೋಗ್ಬಿಟ್ಟಿದೆ. ಈಗ ಹೆಣ್ಮಕ್ಳೆಲ್ಲ ಬಂದಲ್ಲಿ ನಿಂತಿದ್ದಾರೆ. ಹೆಣ್ಮಕ್ಳೆಲ್ಲ ಇಲ್ಲಿ ನಿಂತಿದ್ದಾರೆ, ನಾನು ಹೇಗೆ ಮೇಲೆ ಬರಲಿ ಅಂತ ದೂರ್ವಾಸ ನೀರಿನಲ್ಲಿದ್ದಾರೆ. ಅಯ್ಯೋ ದೊಡ್ಡವ್ರ ನೀರಿನಲ್ಲಿದ್ದಾರೆ, ನಾವೆಂಗೆ ನೀರುಗಿಳಿಯೋದು ಅಂತ ಅವರು ದಡದಲ್ಲಿ ನಿಂತಿದ್ದಾರೆ. ಸುಮಾರು ಸಮಯ ಇದೇ ಥರ ಗತಿಸಿದ ಮೇಲೆ ದ್ರೌಪದಿಗೇನೋ ಅರ್ಥ ಆಗ್ತದೆ. ಅವಳು ಸ್ವಲ್ಪ ದೂರ ಹೋಗಿ ತನ್ನ ಪೀತಾಂಬರವನ್ನು ಹರಿದು ಅದನ್ನು ಹರಿಯುವ ನೀರಿನಲ್ಲಿ ತೇಲಿ ಬಿಡ್ತಾಳೆ. ಆ ಹರಿದು ಬಿಟ್ಟಂಥ ಪೀತಾಂಬರ ನೀರಿನಲ್ಲಿ ತೇಲಿ ಬಂದಾಗ ದೂರ್ವಾಸ ಮುನಿಗಳದನ್ನು ತೆಗೆದುಕೊಂಡು ಮತ್ತೆ ತಮ್ಮ ಕೌಪೀನವನ್ನು ಹಾಕ್ಕೊಂಡು ಹೊರಗಡೆ ಬರ್ತಾರೆ. ನಿನಗೆ ಒಳ್ಳೆಯದಾಗಲಿ ತಾಯಿ ಅಂತ ಒಂದು ಆಶೀರ್ವಾದವನ್ನು ಮಾಡಿ ಅವರು ಹೊರಟೋಗ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಹುಡುಕ್ತಾ ಇದ್ದೆ ದ್ರೌಪದಿ, ನೀನು ದೂರ್ವಾಸ ಮುನಿಗಳಿಗೆ ಹರಿದು ಹಾಕಿದ್ದಂಥ ಪೀತಾಂಬರವೇ ಇವತ್ತು ನಿನ್ನ ಮಾನವನ್ನು ಕಾಪಾಡುವ ದಿವ್ಯಾಂಬರವಾಗಿ ಇವತ್ತು ನಿನಗೆ ಬಂದಿದೆ, ಅದನ್ನು ಹುಡುಕ್ತಾ ಇದ್ದೆ ಅಂತ. ಎಷ್ಟು ಲೆಕ್ಕಾಚಾರ ಇದೆ ಕರ್ಮದೀಯದಲ್ಲಿ. ಅದಕ್ಕೇ ನಾವು ಕೇವಲ ಪ್ರಶ್ನೆ ಮಾಡೋಂಗಿಲ್ಲ. ಇನ್ನೂ ನಾವು ನೋಡ್ತೇವೆ ಈ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವಾಗ ಬಹಳ ಕಷ್ಟ ಆಗ್ತದೆ ಒಂದೊಂದು ಸಾರಿ.
ಅದು ನನಗೆ ಬಂದಿರೋ ಕಷ್ಟಗಳಿರ್ಬೋದು ಅಥವಾ ಬೇರೆಯವ್ರಿಗೆ ಬಂದಿರೋ ಕಷ್ಟಗಳನ್ನ ನಾವು ನೋಡ್ತಾ ನೋಡ್ತಾ ಭಗವಂತ ತೀರಾ ನೀನು ಕೊಡುವಂಥ ಇಷ್ಟರ ಮಟ್ಟಿಗೆ ಕೊಡಬಾರ್ದು ಕಣಪ್ಪ. ಅದು ನನಗೆ ಬಂದಿರೋ ಕಷ್ಟನೂ ಆಗ್ಬೋದು, ಪರರಿಗೆ ಬಂದಿರೋ ಕಷ್ಟನೂ ಆಗ್ಬೋದು. ಅದಕ್ಕೆ ನಾವು ಅಂತೀವಿ, ಆದರೆ ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದೋ, ಆವ ಜೀವದ ಪಾಕವಾವ ತಾಪದಿನೋ, ಆ ವಿವರವನು ಕಾಣದಾಕ್ಷೇಪಣೆಯೇನೋ, ದೈವ ಗುಟ್ಟದು ತಿಳಿಯೋ ಮಂಕುತಿಮ್ಮ. ನಾವಂದ್ಬಿಟ್ಟು ಇಷ್ಟೊಂದು ಕೊಡಬಾರ್ದಾಗಿತ್ತು, ಅಷ್ಟೊಂದು ಕೊಡಬಾರ್ದಾಗಿತ್ತು ಅಂತ ನಾವು ಹೇಳಿದ್ವಲ್ಲ. ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದು. ಬೇಳೆ ಬೇಯಿಸ್ಬೇಕಾರೆ ಬಾವಿ ನೀರು ಹಾಕ್ಬೇಡ, ಅದು ಉಪ್ಪು ನೀರು, ಅಲ್ಲಿ ಕೆರೆಯಿಂದ ತಂದಿರೋದಾಕ ಸಿಹಿ ನೀರಿನಲ್ಲಿ ಚೆನ್ನಾಗಿ ಬೇಯುತ್ತೆ ಅಲ್ವ. ನಮಗೆ ಗೊತ್ತು, ಫಿಲ್ಟ್ರ್ ನೀರಿನಲ್ಲಿ ಹಾಕ್ರಿ ಬೇಳೆ ಇದರಲ್ಲಿ ಬೇಯಲ್ಲ ಅಂತ ಬೇಯಿಸ್ತೀವಿ. ಅದು ಅವನಿಗೆ ಗೊತ್ತು. ಆವ ಜೀವದ ಪಾಕ ವಾವ ತಾಪದಿನೋ. ಸಣ್ಣ ಪುಟ್ಟ ತಾಪಕ್ಕೆ ನಾವು ಬೇಯ್ದೇ ಇದ್ದಾಗ ಏನು ಮಾಡಬೇಕಾಗ ಭಗವಂತ? ನಾವೇ ಹೇಳ್ತೀವಿ ಬಹಳ ಬುದ್ಧಿವಂತರ ಥರ, ನಿನಗೆ ನಾನು ಒಳ್ಳೆ ಮಾತಿನಲ್ಲಿ ಹೇಳ್ತೀನಿ, ಕೇಳಲಿಲ್ಲ, ಕೊನೆಗೆ ಏನು ಮಾಡ್ತೀನಿ? ದಂಡಂ ಅಂತ ನಾವು ಶುರು ಮಾಡ್ತೀವಿ. ಭಗವಂತಂದು ಅದೇ ಲೆಕ್ಕಾಚಾರ. ಯಾವ್ಯಾವ ತಾಪದಲ್ಲಿ ನಾವು ಬೇಯ್ತೀವೋ, ಯಾವಾಗ ಬೆಂಡಾಗ್ತೀವೋ, ಆವಾಗ ಆ ತಾಪದಲ್ಲಿ, ಆ ಪರ್ಟಿಕ್ಯುಲರ್ ತಾಪದಲ್ಲಿ ಭಗವಂತ ನಮ್ಮನ್ನು ಬೆಂಡ್ ಮಾಡ್ತಾನೆ. ನನಗೀಗಲೂ ಚೆನ್ನಾಗಿ ನೆನಪಿದೆ. ನಾನು 7th ಓದುವಾಗ ನಮಗೊಂದು ಪದ್ಯ ಇತ್ತು, ಭಾಳ ಸುಂದರವಾದ ಪದ್ಯ. ಈಗ ಅನ್ನಿಸ್ತಾ ಇದ್ದದ್ದು ಸುಂದರವಾದ ಪದ್ಯ ಅಂತ. ಡ್ರೈವ್ ದ ನೈಲ್ ಹರ್ ರೈಟ್ ಬಾಯ್ಸ್, ಹಿಟ್ ಇಟ್ ಆನ್ ದ ಹೆಡ್, ಸ್ಟ್ರೈಕ್ ವಿತ್ ಆಲ್ ಯುವರ್ ಮೈಟ್ ಬಾಯ್ಸ್, ವೈಲ್ ದ ಐರನ್ಸ್ ರೆಡ್. ಭಾಳ ಪದ್ಯ ಭಾಳ ಚೆನ್ನಾಗಿತ್ತು. ಆವಾಗ ಈ ಥರ ಯೋಚನೆಗಳಿರಲಿಲ್ಲ. ಡ್ರೈವ್ ದ ನೈಲ್ ಅ ರೈಟ್ ಬಾಯ್ಸ್, ಹಿಟ್ HIT ಹಿಟ್, IT ಇಟ್, ಆಮೇಲೆ ಹಿಟ್ ಇಟ್ ಆನ್ ದ ಹೆಡ್. ಮಳೆ ಗೋಡೆಗೆ ಹೋಗ್ಬೇಕು ಅಂದರೆ ಹೆಂಗೆ ಹೊಡಿಬೇಕು ನೀನು? ಆ ತಲೆ ಇದೆಯಲ್ಲ, ಅದಕ್ಕೆ ಸರಿಯಾಗಿ ಹೊಡೆದ್ರೆ ಕರೆಕ್ಟಾಗಿ ಹೋಗುತ್ತೆ ಮಳೆ. ಸ್ಟ್ರೈಕ್ ವಿತ್ ಆಲ್ ಯುವರ್ ಮೈಟ್ ಬಾಯ್ಸ್, ವೈಲ್ ದ ಐರನ್ಸ್ ರೆಡ್. ಕಬ್ಬಿಣಕ್ಕೆ ನೀನು ಒಂದು ಶೇಪ್ ಕೊಡಬೇಕು ಅಂದರೆ ಯಾವಾಗ ಬಡಿಬೇಕು? ವೈಲ್ ದ ಐರನ್ಸ್ ರೆಡ್. ಅದು ಚೆನ್ನಾಗಿ ಕೆಂಪಾಗಿ ಕಾದಾಗ ಬಡಿದ್ರೆ ಬೇಕಾದಂಥ ಆಕಾರ ಅದಕ್ಕೆ ಬರ್ತದೆ. ಹಾಗಾಗಿ ಭಗವಂತನಿಗೆ ಗೊತ್ತಪ್ಪ, ನಿನಗದು ಗೊತ್ತಿಲ್ಲದೆ ಇರೋದ್ಮೇಲೆ ದೈವ ಗುಟ್ಟದು ತಿಳಿಯೋ. ಅದು ದೈವದ ಗುಟ್ಕಣಪ್ಪ, ನೀನು ಅದರ ಆಕ್ಷೇಪಣೆ ನೀನು ಮಾಡೋದಕ್ಕೆ ಹೋಗಬೇಡ ಅಂತ ಹೇಳಿಬಿಟ್ರೆ. ಹಾಗಂತ ಹೇಳಿದ್ರೆ ಈಗ ಇಲ್ಲಿವರೆಗೂ ನಾವು ನೋಡಿದ್ದೆಲ್ಲ ಏನಾಗೋಯ್ತು? ಕರ್ಮನ ಸುಮ್ಮನೆ ಒಪ್ಕೊಳ್ಳಪ್ಪ ಅಂತ ಹೇಳಿದ್ದೇ ಆಗೋಯ್ತು. ಇದರದ್ದು ಇನ್ನೊಂದು ಆಯಾಮ ಏನು ಅಂತ ಮುಂದಿನ ಕಗ್ಗದಲ್ಲಿ ಸ್ವಲ್ಪ ನೋಡೋಣ. ಹಾಗಾದರೆ ನಾವೆಲ್ಲ ಸುಮ್ಮನೆ ಮತ್ತು ಅದು ಬಡಿಸ್ಕೊಂಡು ಸುಮ್ಮನೆ ಅದ್ರ ಜೊತೆಲಿ ಸುಮ್ಮನೆ ಹೋಗ್ತಾ ಇರೋದೇನಾ ಅಂದರೆ ಇಲ್ಲ. ಇನ್ನು ಮುಂದಿನ ಕಗ್ಗಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇನ್ನು ನೀನು ಅದನ್ನು ಅತಿಗಳೆಯೋದು ಹೇಗೆ, ಆ ಕರ್ಮವನ್ನು ಕೂಡ ನಿನ್ನ ಕೈಗೆ ತಗೊಳ್ಳೋದು ಹೇಗೆ? ಕರವೆರಡದೃಷ್ಟಕ್ಕೆ ನರನ ಪೂರ್ವಿಕ ಒಂದು, ಪೆರತೊಂದು ನವ ಸೃಷ್ಟಿ ಸತ್ವವ ಬೊಗಸೆ, ಧರಿಸಿಹುದು ಮನುಜ ಜೀವಿತವದರ ನೊತ್ತಡದೆ, ಪರಿದಾಟ ನಮಗೆಲ್ಲ ಮಂಕುತಿಮ್ಮ. ಕರವೆರಡು ಅದೃಷ್ಟಕ್ಕೆ. ಅದೃಷ್ಟ ಅಂದರೆ ಏನು? ದೃಷ್ಟ, ಅದೃಷ್ಟ. ದೃಷ್ಟ ಅಂದರೆ ನಮಗೆ ಗೋಚರವಾಗೋದು, ನನ್ನ ದೃಷ್ಟಿಗೆ ಗೋಚರವಾಗ್ತಕ್ಕಂಥದ್ದು. ಯಾವುದು ನನ್ನ ದೃಷ್ಟಿಗೆ ಗೋಚರ ಆಗ್ತಲ್ಲೋ ಅದನ್ನೇನು ಮಾಡ್ತೀನಿ? ಅದೃಷ್ಟ. ಸೊ ಇರಲಿ, ಆ ಅದೃಷ್ಟ ಅನ್ನೋದಕ್ಕೆ ಕರವೆರಡು ಅದೃಷ್ಟಕ್ಕೆ. ಆ ಅದೃಷ್ಟ ಅನ್ನೋದು ಇದೆಯಲ್ಲ ಒಂದು ವ್ಯವಸ್ಥೆ, ಅದಕ್ಕೆ ಎಷ್ಟು ಕೈಗಳು? 2 ಕೈಗಳು. ಕರವೆರಡು ಅದೃಷ್ಟಕ್ಕೆ. ಒಂದು ಯಾವುದು? ನರನ ಪೂರ್ವಿಕ ಒಂದು, ಅವರ್ ಪಾಸ್ಟ್ ಕರ್ಮಾಸ್ ಅಂತೀವಲ್ಲ, ನರನ ಪೂರ್ವಿಕ ಒಂದು. ಒಂದು ನಮ್ಮ ಹಳೆ ಕರ್ಮ, ಒಂದು ಕೈ ಅಂದರೆ ಯಾವುದು? ಹಳೆ ಕರ್ಮ. ಪೆರತೊಂದು ನವಸೃಷ್ಟಿ. ಇನ್ನೊಂದು ಕೈ ಯಾವುದು? ಪೆರತೊಂದು ನವಸೃಷ್ಟಿ. ಈಗ ನೀನು ಮಾಡ್ತೀಯಲ್ಲ ಕೆಲಸಗಳು,
ಈಗ ನೀನು ಮಾಡ್ತೀಯಲ್ಲ ಕಾರ್ಯಗಳು, ಈಗ ನಿನಗಿದೆಯಲ್ಲ ಒಂದು ಪ್ರಯತ್ನಶೀಲತೆ ಅಂತಕ್ಕಂಥದ್ದು ನಿನ್ನ ಶಕ್ತಿ, ಅದು ಇನ್ನೊಂದು ಕೈ ಕಣಪ್ಪ. ಪೆರತೊಂದು ನವ ಸೃಷ್ಟಿ ಸತ್ವವ ಬಗಸೆ ಧರಿಸಿಗುವುದು ಮನುಜ ಜೀವಿತವದರ ನೊತ್ತಡದೆ. ಈ ಕೈ ಕೆಲಸ ಮಾಡ್ತಾ ಇರುತ್ತೆ, ಕಾಣದ ಕೈ ಅಂದರೆ ಹಳೆ ಕರ್ಮ, ಜೊತೆಗೆ ನಿನ್ನ ಹೊಸ ಕರ್ಮಗಳು ಕೂಡ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಇದ್ರ ಒತ್ತಡದಲ್ಲಿ ನಾವಿದ್ದೇವೆ. ಇದನ್ನು ನೀನು ಅರ್ಥ ಮಾಡಿಕೊಂಡಾಗ ಹಳೆದು ಬಿಟ್ಬಿಡಿ, ಹೋಗಲಿ, ಅದು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಏನು ಮಾಡಿದ್ದೀನೋ ಮಟ್ಟಿದ್ದೀನೋ ಆಗೋಗಿದೆ, ಇಟ್ ಇಸ್ ಆಲ್ರೆಡಿ ಡೆಡ್, ಆಗೋಗ್ಬಿಟ್ಟಿದೆ. ಆಗೋಗಿರೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಪಾಸ್ಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್, ಫ್ಯೂಚರ್ ಐ ಡೋಂಟ್ ನೋ, ಗೊತ್ತಿಲ್ಲ ನನಗೇನು ಮುಂದೆ ಏನಂತ ಅವಕಾಶಗಳು ಏನು ಬರುತ್ತೆ ನನಗೆ ಗೊತ್ತಿಲ್ಲ. ಪ್ರೆಸೆಂಟ್ ಈಸ್ ಇನ್ ಯುವರ್ ಹ್ಯಾಂಡ್, ಇನ್ ಅವರ್ ಹ್ಯಾಂಡ್. ಪ್ರೆಸೆಂಟ್ ಇದೆಯಲ್ಲ, ಈಗ ನನ್ನ ಕೈನಲ್ಲಿದೆಯಲ್ಲ, ಈ ನನ್ನ ಕೈನಲ್ಲಿರುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ನೀನು ಈಗೇನು ಮಾಡ್ತೀಯ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ್ದು. ಅದಕ್ಕೇ ಈ ಪ್ರಾರಬ್ಧ ಕರ್ಮದಲ್ಲಿ ನಾವು 3 ವಿಧಾನ ಹೇಳ್ತೀವಿ: ಸಂಚಿತ, ಪ್ರಾರಬ್ಧ ಮತ್ತು ಆಗಾಮಿ ಅಂಥೇಳಿ 3 ಹೇಳ್ತೀವಿ. ಈಗ ಸಂಚಿತದ್ದು ಒಂದು ಕಡೆಗೆ ಬಿಟ್ಬಿಡೋಣ, ಅದೇನೋ ಇದೆ ಗಂಟು ದೊಡ್ಡದು ಚೀಲ, ಅದೇನು ನಮಗಿನ್ನೂ ಫಲ ಕೊಟ್ಟಿಲ್ಲ, ಅದು ಫಲ ಕೊಡದೇ ಇರೋದ್ರಿಂದ ಅದನ್ನು ಒಂದು ಕಡೆಗೆ ಇಟ್ಬಿಡೋಣ. ಫ್ಯೂಚರ್ ಗೊತ್ತಿಲ್ಲ, ಆಗಾಮಿ ನಾನು ಮಾಡೋದ್ರ ಮೇಲೆ ಮುಂದೆ ಬರುವಂಥದ್ದು, ಅದನ್ನು ಒಂದು ಕಡೆಗೆ ಬಿಟ್ಬಿಡೋಣ. ಪ್ರಾರಬ್ಧವನ್ನು ಅಷ್ಟೇ ತಗೊಳ್ಳೋಣ. ಪ್ರಾರಬ್ಧ ಅಂದ್ರೇನು? ಪ್ರಕರ್ಷೇಣ ಆರಭ ಪ್ರಾರಬ್ಧ. ಪ್ರಾರಬ್ಧ ಅಂದರೆ ಯಾವುದದು ಅಂತ ಹೇಳಿದ್ರೆ ಪ್ರಕರ್ಷೇಣ ಆರಬ್ಧ ಪ್ರಾರಬ್ಧ. ಈಗ ಫಲ ಕೊಡೋದಕ್ಕೆ ರೆಡಿಯಾಗಿರೋದು ಅಂತ ಪ್ರಾರಬ್ಧ ಅಂದರೆ. ಫಲ ಕೊಡೋದಕ್ಕೆ ಇಟ್ ಈಸ್ ರೆಡಿ, ಸಿದ್ಧವಾಗಿದೆ ಇದು. ಸೊ ಇದನ್ನೊಂದನ್ನು ನಾವು ತೆಗೆದುಕೊಂಡ್ಬಿಡೋಣ. ಇದನ್ನೊಂದನ್ನು ತೆಗೆದುಕೊಂಡಾಗ ಪ್ರಾರಬ್ಧ ಕರ್ಮದಲ್ಲಿ ನೋಡಿ, ಇದು ಕರವೆರಡು ಅದೃಷ್ಟಕ್ಕೆ ಅನ್ನೋದನ್ನು ಈ ಸ್ವಲ್ಪ ಥಿಯೋಸಫಿ ಸಿದ್ಧಾಂತದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗ ನೋಡಿ, ಪ್ರಾರಬ್ಧವನ್ನು ಮತ್ತೆ 3 ಭಾಗ ಮಾಡಿದ್ರು. ಪ್ರಾರಬ್ಧ ಒಟ್ಟು ಕರ್ಮನ 3 ಭಾಗ ಮಾಡಿದ್ರೆ ಪ್ರಾರಬ್ಧವನ್ನು ಮತ್ತೆ 3 ಭಾಗ ಮಾಡಿದ್ರು. ದೃಢ ಕರ್ಮ, ಅದೃಢ ಕರ್ಮ, ದೃಢ ಕರ್ಮ ಅಂಥೇಳಿ. ದೃಢ, ಅದೃಢ, ದೃಢ, ದೃಢ. ಕರ್ಮವನ್ನು ಅನುಭವಿಸಿಯೇ ತೀರಿಸಬೇಕು ಅನ್ನುವಂಥ ಒಂದು ಸಾಮಾನ್ಯವಾದ ಹೇಳಿಕೆ ಇದೆ. ಆ ಹೇಳಿಕೆ ಭಾಗಶಃ ಸತ್ಯ, ಪೂರ್ಣವಾಗಿ ಸತ್ಯ ಅಂತ ನಾವು ಒಪ್ಕೋಬೇಕಾಗಿಲ್ಲ. ಅದನ್ನು ಸುಳ್ಳು ಅಂತ ತಿರಸ್ಕಾರ ಮಾಡಬೇಕಾಗಿಲ್ಲ. ಆದರೆ ಭಾಗಶಃ ಸತ್ಯ, ಕರ್ಮವನ್ನು ಅನುಭವಿಸಿಯೇ ತೀರಿಸಬೇಕು ಅನ್ನುವಂಥ ಹೇಳಿಕೆ ಇದೆಯಲ್ಲದು, ಈ ದೃಢ ಕರ್ಮ ಇದೆಯಲ್ಲ, ಪ್ರಾರಬ್ಧದ ದೃಢ ಭಾಗಕ್ಕೆ ಮಾತ್ರ ಅದು ಪೂರ್ಣವಾಗಿ ಅನ್ವಯವಾಗ್ತದೆ, ಉಳಿದದ್ದಕ್ಕೆ ಪೂರ್ಣವಾಗಿ ಅನ್ವಯ ಆಗಲ್ಲ. ಯಾಕೆಂದರೆ ಅಲ್ಲಿ ಪ್ರಕೃತಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಕರವೆರಡು ಅದೃಷ್ಟಕ್ಕೆ ಅನ್ನುವಾಗ ನಾನು ಈ 2ನೇ ಕರ ನಾವು ಯೂಸ್ ಮಾಡಿಕೊಳ್ಳೋದ್ರ ಮೂಲಕ ಅದೃಢ ಮತ್ತು ದೃಢ ಕರ್ಮದ ಎಷ್ಟೋ ಭಾಗವನ್ನು ನಾನು ವ್ಯತ್ಯಾಸ ಮಾಡಿಕೊಳ್ಳೋದಕ್ಕೆ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನೇ ಗೀತೆಯಲ್ಲಿ ಕೂಡ ಭಗವಂತ ಹೇಳ್ತಾನೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣಿ. ಜ್ಞಾನದ ಬೆಳಕಿನಲ್ಲಿ ನಿನ್ನ ಕರ್ಮಗಳನ್ನು ಸುಡಬಹುದು ಅನ್ನುವಂತಹ ಒಂದು ಸ್ವಾತಂತ್ರ್ಯವನ್ನು ಕೂಡ ಭಗವಂತ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ಕರ್ಮವನ್ನು ಅನುಭವಿಸ್ಬೇಕಾದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಅನುಭವಿಸ್ಬೇಕು ಅಂತಲ್ಲ, ಸುಮ್ಮನೆ ಅನುಭವಿಸ್ಬೇಕು ಅಂತಲ್ಲ. ಕರ್ಮವನ್ನು ಅನುಭವಿಸೋದು ಬೇರೆ, ಕರ್ಮವನ್ನು ನಿರ್ವಹಿಸೋದು ಬೇರೆ. ಕರ್ಮವನ್ನು ಅನುಭವಿಸೋನು ದಡ್ಡ, ಕರ್ಮವನ್ನು ನಿರ್ವಹಿಸೋನು ಜಾಡ. ಸ್ವಲ್ಪ ವಿಚಿತ್ರ ಅನ್ನಿಸೋದು ನಿಮಗೆ. ಕರ್ಮವನ್ನು ಅನುಭವಿಸೋದು ಎಲ್ಲರೂ ಅನುಭವಿಸ್ತೀವಿ, ಯಾರು ಅನುಭವಿಸ್ದಂಗಿಲ್ಲ, ಅನುಭವಿಸ್ತೀವಿ ನಾವು. ಆದರೆ ಕರ್ಮವನ್ನು ಅನುಭವಿಸೋದು ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರೋದು. ಕರ್ಮವನ್ನು ನಿರ್ವಹಿಸೋದು ಅಂದರೆ ಅದೊಂದು ಕೌಶಲ್ಯ ಅಂತಾರೆ. ಕರ್ಮವನ್ನು ನಿರ್ವಹಿಸೋದೊಂದು ಕೌಶಲ್ಯ. ಆದರೆ ಅದನ್ನು ಬಹಳ ನಾನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ಅದನ್ನು ನಾನು ಯಾವ ಒಂದು ಸಣ್ಣ ಪ್ರತಿರೋಧವೂ ಇಲ್ಲದೇ ಬಹಳ ಶಾಂತವಾಗಿ ನಾನು ಅನುಭವಿಸಿದರೆ ಅದು ನಿರ್ವಹಣೆ ಆಯಿತು. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಕರ್ಮ ಅಂದ್ರೇನಾಯಿತು? ಅನುಭವಿಸಿದ್ವಿ, ನಿರ್ವಹಿಸಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಕರ್ಮ ಅಂದರೆ ಅನುಭವಿಸ್ತಾ ಇದ್ದೀವಿ, ನಿರ್ವಹಿಸ್ತಾ ಇಲ್ಲ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಭಗವಂತ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ನನ್ನ ವ್ಯವಸ್ಥೆಗಳನ್ನ, ಅಂದರೆ ಅಲ್ಲಿ ನಿರ್ವಹಣೆ. ಅದಕ್ಕೆ ನಿರ್ವಹಣೆ ಮಾಡಬೇಕು. ಆದರೆ ಈ ಸಂದರ್ಭದಲ್ಲಿ ಎಷ್ಟೋ ಸಾರಿ
ಹೇಳ್ತೀವಿ, ಬೀಳ್ತೀವಿ. ಆದರೂ ಏಳೋದು ಬೀಳೋದು ಅದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಹೇಳ್ತಾರೆ ಒಂದು ಕಡೆ, ದ ಬ್ಯೂಟಿ ಆಫ್ ಲೈಫ್ ಲೈಸ್ ನಾಟ್ ಇನ್ ನೆವರ್ ಫಾಲಿಂಗ್. ದ ಬ್ಯೂಟಿ ಆಫ್ ಲೈಫ್ ಈಸ್ ನಾಟ್ ಇನ್ ನೆವರ್ ಫಾಲಿಂಗ್ ಬಟ್ ರೈಸಿಂಗ್ ವೆನ್ ಯು ಆರ್ ಫಾಲಿಂಗ್. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ದ ಬ್ಯೂಟಿ ಆಫ್ ಲೈಫ್ ಈಸ್ ನಾಟ್ ಇನ್ ನೆವರ್ ಫಾಲಿಂಗ್. ನಾನು ಯಾವಾಗಲೂ ಬೀಳೋದೇ ಇಲ್ಲ ಅಂತೀನಲ್ಲ, ಅದರಲ್ಲ ಜೀವನದ ಸೌಂದರ್ಯ ಇರೋದು. ಬಿದ್ದರೂ ಮತ್ತು ಎದ್ದಳ್ತೀಯಲ್ಲ, ಅದರಲ್ಲಿ ಜೀವನದ ಸೌಂದರ್ಯ ಇದೆ. ಎಡವಿದರೂ ಬಿಡದೆದ್ದು ನಡೆಯುವ ಅಂತ ಹೇಳ್ತಾರಲ್ಲ, ಆ ಸ್ಥಿತಿನಲ್ಲಿದೆ. ಅದಕ್ಕೋಸ್ಕರ ನಾವು ಇಂಥ ಕಗ್ಗಳನ್ನು ನೋಡ್ತಾ, ಇನ್ನೊಂದು ಕಗ್ಗ ಇದಕ್ಕೆ ಸಪೋರ್ಟಿವ್ ಆಗಿರುವಂಥದ್ದು, ಹಳೆಯ ಮಲೆ ಹಳೆಯ ನೆಲವಾದೊಡೆಯು ಮೊರೆತ ಮಳೆ ಹೊಳೆಯ ನೀರಾವಗಂಪೊಸದಾಗಿಸುವವೋಲ್ ಹಳೆಯ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯು ಬೆಳೆಯಿಪುದು ನವತೆಯಲ್ಲಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ಹಳೆಯ ಮಲೆ ಹಳೆಯ ನೆಲವಾದಡೆಯು ಮೊರೆತ ಮಳೆ. ಒಂದಿನ ನೋಡ್ತೀವಿ, ರಾತ್ರಿ ಮಲಗುವಾಗ ಮಲ್ಕೊಂಡಿದ್ವಿ, ಎಲ್ಲ ಗಲೀಜು ಎಲ್ಲ ಕಾಣ್ತಾ ಇದೆ. ರಾತ್ರಿ ಇಡೀ ಧೋ ಅಂತ ಮಳೆ ಬಂದಿದೆ. ಬೆಳಗ್ಗೆ ಎದ್ದು ನಿಮ್ಮನೆ RCC ಮೇಲೆ ನಿಂತು ನೋಡಿದ್ರೆ ಏನೋ ಎಲ್ಲ ಬಂದು ಸರಿ ತೊಳ್ಕೊಂಡು ಹೋಗ್ಬಿಟ್ಟಿದ್ದಾರೇನೋ ಅನ್ನಿಸ್ತಾ ಇದೆ. ನಿನ್ನೆ ಯಾವುದೋ ಒಂದು ಹಳ್ಳದಲ್ಲಿ ಆ ಎಲ್ಲ ಕೆಸರು ರಾಡಿ ಕಟ್ಕೊಂಡಿದ್ದಂಥ ನೀರು ಬೆಳಗ್ಗೆ ಹೋಗಿ ನೀವು ನೋಡುವಾಗ ಹೆಂಗಿದೆ ನೀರು? ತಿಳಿಯಾಗಿದೆ, ಹೊಸ ನೀರು ಹರಿತಾ ಇದೆ. ಅದೇ ರೀತಿಯಲ್ಲಿ ಒಂದೊಂದು ಕಗ್ಗಕ್ಕೂ ನಾವು ಎಷ್ಟೊತ್ತು ವಿವರಣೆ ಕೊಡ್ಬೋದು. ಹಳೆಯ ಕರ್ಮವ ಕೊಚ್ಚಿ ಪೌರುಷ ನದಿಯು ಬೆಳೆಯುವುದು ನವತೆಯಲ್ಲಿ ಮಂಕುತಿಮ್ಮ. ನಿನ್ನ ಪುರುಷ ಪ್ರಯತ್ನ ಅನ್ನೋದ್ರ ಮೂಲಕ ನೀನು ಈಗ ಸತ್ಪ್ರಯತ್ನಗಳನ್ನು ನೀನು ಮಾಡಿದ್ದಾದರೆ ನಿನ್ನ ಹಳೆಯ ಕರ್ಮಗಳನ್ನು ಏನು ಮಾಡ್ಬೋದು? ಕೊಚ್ಚಿ ಹಾಕಿಬಿಡ್ಬೋದು ಅಂತ ಹೇಳ್ತಾರೆ. ಇದನ್ನೇ ಶರಣ ಸಿದ್ಧಾಂತದಲ್ಲಿ ಜ್ಞಾನಿ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ. ಅದನ್ನು ಹೇಳಿ ನಿಲ್ಲಿಸ್ಬಿಡೋಣಂತೆ. ಬಹಳ ಚೆನ್ನಾಗಿ ನೋಡಿ, ಆ ವಚನ ಸಾಹಿತ್ಯದ ಶರಣ ಸಾಹಿತ್ಯದಲ್ಲಿ ಚನ್ನಬಸವಣ್ಣವ್ರನ್ನ ಜ್ಞಾನಿ ಚನ್ನಬಸವಣ್ಣ ಅಂತಲೇ ಅವ್ರಿಗೆ ಹೆಸರು, ಜ್ಞಾನಿ ಚನ್ನಬಸವಣ್ಣ ಅಂತವ್ರು. ನೋಡಿ, ಆ ಜ್ಞಾನಿ ಚನ್ನಬಸವಣ್ಣನವರ ವಚನಕ್ಕೂ DVಜಿಯವರ ಕಗ್ಗದ ಸಾಲುಗಳಿಗೂ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತಕ್ಕಂತಹ ಕೃಷ್ಣ ಭಗವಂತನ ವಾಕ್ಯಕ್ಕೂ ಕೂಡ ಹೇಗೆ ಹೊಂದಾಣಿಕೆ ಆಗ್ತಾ ಇದೆ. ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವನಿಲ್ಲಿ ಹೇಳುವೆ ಕೇಳಿರಯ್ಯ. ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವನಿಲ್ಲಿ ಹೇಳುವೆ ಕೇಳಿರಯ್ಯ. ವಿಶ್ವಾಮಿತ್ರ ಕ್ಷತ್ರಿಯನಾದರೂ ಸಹಿತ ತಪಃಪ್ರಭಾವದಿಂದ ಬ್ರಹ್ಮಜ್ಞಾನಿಯಾಗಲಿಲ್ಲವೇ. ಮಾರ್ಕಾಂಡೇಯ ಶಿವಭಕ್ತ್ಯದಿಂದ ಚಿರಂಜೀವಿಯಾಗಲಿಲ್ಲವೇ. ರಾವಣ ಕೀಚಕಾದಿಗಳು ಪಾಪಾಧಿಕ್ಯದಿಂದ ಹತಭಾಗ್ಯರಾಗಲಿಲ್ಲವೇ. ಇದು ಕಾರಣ ನೀನು ಕೈಗೊಂಡ ಕಜ್ಜದಲ್ಲಿ ಪ್ರಯತ್ನವೇ ಪ್ರಾರಬ್ಧವಾಗಿ ಫಲವೀಯುವುದರಿಂದ. ಪ್ರಾರಬ್ಧಕ್ಕಿಂತ ಪ್ರಯತ್ನವೇ ಮಿಗಿಲಾಗಿಪುದು ಕಾಣ ಚನ್ನಬಸವಣ್ಣ. ನೋಡಿ, ಇಡೀ ಕಗ್ಗದ ಎಲ್ಲ ಸಾಲುಗಳ ಒಂದು ವಿವರಣೆ ಇಲ್ಲಿ ತಂದುಬಿಟ್ರಿ ಇವರು. ಇಲ್ಲಿ ಏನು ಹೇಳ್ತಾರೆ, ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವನಿಲ್ಲಿ ಹೇಳುವೆ ಕೇಳಿರಯ್ಯ. ಒಂದು ಕಡೆ ಪ್ರಾರಬ್ಧ, ಒಂದು ಕಡೆ ಪ್ರಯತ್ನ ಇದೆ, ಎರಡರ ತಾರತಮ್ಯನ ಹೇಳ್ತೀನಿ. ವಿಶ್ವಾಮಿತ್ರ ಕ್ಷತ್ರಿಯ ಅಂದರೆ ಏನು ಮಾಡಬೇಕಾಗಿತ್ತು? ಬರೀ ಯುದ್ಧ ಮಾಡಬೇಕಾಗಿತ್ತು. ಆದರೆ ತಪಃ ಪ್ರಭಾವದಿಂದ ಬ್ರಹ್ಮಜ್ಞಾನಿಯಾಗಲಿಲ್ಲವೇ. ಏನು ಕೊಟ್ಟರು ಅವರು ಪ್ರಪಂಚಕ್ಕೆ? ಅಲ್ಲ, ಏನು ಕೊಟ್ಟರು ವಿಶ್ವಾಮಿತ್ರರು? ನೋಡಿ, ಎಷ್ಟೊತ್ತಾಗುತ್ತೆ ನೆನಪು ಮಾಡ್ಕೊಳ್ಳೋಕ್ಕೆ. ಗಾಯತ್ರಿ ಮಂತ್ರ ಕೊಟ್ಟರು, ಬ್ರಹ್ಮಜ್ಞಾನಿ ಅವರು. ವಿಶ್ವಾಮಿತ್ರರು ಕ್ಷತ್ರಿಯರು. ಮಾರ್ಕಾಂಡೇಯನಿಗೆ ಆಯುಷ್ ಎಷ್ಟಿತ್ತು? ಆದರೆ ಶಿವಾಧಿಕ್ಯದಿಂದ ಏನಾದರೂ ಅವರು ಚಿರಂಜೀವಿಯಾಗಲಿಲ್ಲವೇ. ರಾವಣ ಕೀಚಕಾದಿಗಳು ಪಾಪಾಧಿಕ್ಯದಿಂದ ಹತಭಾಗ್ಯರಾಗಲಿಲ್ಲವ. ನೋಡಿ, ಅವರು ಹತಭಾಗ್ಯರಾದರು. ಇದು ಕಾರಣ ನೀನು ಕೈಗೊಂಡ ಕಜ್ಜದಲ್ಲಿ, ಕಜ್ಜ ಅಂದರೆ ಕಾರ್ಯ, ಕೆಲಸ. ಪ್ರಾರಬ್ಧಕ್ಕಿಂತ ಪ್ರಯತ್ನವೇ ಮಿಗಿಲಾಗಿಪುದು ಕಾಣ ಚನ್ನಬಸವಣ್ಣ. ಎಷ್ಟು ಉದಾಹರಣೆಗಳಿವೆ. ಜೆಸಿಕಾ ಕಾಕ್ಸ್ ಅಂತಕ್ಕಂಥ ಒಬ್ಬಳು ಹೆಣ್ಣುಮಗಳು ಅಮೇರಿಕಾದಲ್ಲಿ ಹುಟ್ಟಿದ್ಲು.
ಹುಟ್ಟಿದ ತಕ್ಷಣ ನೋಡಿದ್ರೆ ತಂದೆ ತಾಯಿಗಳಿಗೆ ಕಣ್ಣಲ್ಲಿ ನೀರು ಬಂತು. ಎರಡೂ ಕೈಗಳಿಲ್ಲ ಜೆಸಿಕಾ ಕಾಕ್ಸ್ಗೆ, ಎರಡೂ ಕೈ ಇಲ್ಲ, ಕಣ್ಣೀರು ಹಾಕಿದ್ರು, ವಿಧಿ ಇಲ್ಲ, ಸಾಕ್ತಾರೆ. 3 ವರ್ಷ ತುಂಬ್ತಾ ಬಂತು ಮಗು. ಕಾಲಿಂದ ತಿನ್ನೋದನ್ನು ಕಲಿತು, ಕಾಲಿಂದ ಬಟ್ಟೆ ಹಾಕ್ಕೊಳ್ಳೋದನ್ನು ಕಲಿತು, ಕಾಲಿಂದ ಸ್ನಾನ ಮಾಡೋದನ್ನು ಕಲಿತು, ಕಾಲಿಂದ ಬರೆಯೋದನ್ನು ಕಲಿತು. SSLCಯಲ್ಲಿ ಫಸ್ಟ್ ಕ್ಲಾಸ್ ಬಂತು. ಕರಾಟೆ ಕಲಿಬೇಕು ಅಂತ ಇಷ್ಟಪಟ್ಟಳು. ಬ್ಲ್ಯಾಕ್ ಬೆಲ್ಟ್ ಏನೋ ಬರುತ್ತೆ ಕರಾಟೆಲ್ಲಿ ಒಂದು ಸ್ಟೇಟ್, ಅದನ್ನು ಪಡ್ಕೊಳ್ಳು. ಅಷ್ಟಕ್ಕೂ ಮುಗಿಲಿಲ್ಲ ಅಂತ ಅವಳ ಆಸೆ, ನಾನು ಪೈಲಟ್ ಆಗಬೇಕು ಅಂತ. ಕೋರ್ಟ್ನಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ಫಸ್ಟ್ ಆರ್ಮ್ಲೆಸ್ ಪೈಲಟ್ ಇನ್ ದ ವರ್ಲ್ಡ್ ಅಂತ ಹೆಸರು ತಗೊಂಡಂಥ ಜೆಸಿಕಾ ಕಾಕ್. ಅದಕ್ಕೆ ಕರ್ಮವನ್ನು ಒಪ್ಪಿಕೋಬೇಕು, ಆದರೆ ಕರ್ಮವನ್ನು ಒಪ್ಪಿಕೋಬಾರ್ದು. ಕರ್ಮವನ್ನು ಒಪ್ಪಿಕೋಬೇಕು, ಆದರೆ ಅದನ್ನು ಒಪ್ಪಿಕೊಳ್ಬಾರ್ದು. ಅರಸನೊಬ್ಬನಲ್ಲ ಮೂವರು ಬಾಳ ನಾಳುವರು, ನರ ಕರುಮ ದೈವಗಳು ತೊಡಕದಕ್ಕೆ ಸಹಜ. ಗುರಿ ಇಡದ ಮೊದಲು ಕೊನೆಯಿರದ ದರಬಾರಿನಲ್ಲಿ, ಸರಿಯೇನೋ ತಪ್ಪೇನೋ ಮಂಕುತಿಮ್ಮ. ಅದಕ್ಕೋಸ್ಕರ ಈ 3 ಜನ ನಮ್ಮ ಭಾಳ ನಾಳ್ತಾ ಇರೋರು. ಒಂದು ನರ, ಒಂದು ಕರ್ಮ, ಒಂದು ದೈವ. ನರ ಅಂದರೆ ಪುರುಷ ಪ್ರಯತ್ನ ನಾವೇ, ಕರ್ಮ ಬಿಟ್ಬಿಡೋಣ, ಅದು ನನ್ನ ಕೈನಲ್ಲಿಲ್ಲ. ಇನ್ನೊಂದು ದೈವ, ನಂದು ಸರಿಯಾದರೆ ದೈವನೇ ಅವನು ಯಾವಾಗಲೂ ಕಾಯ್ತಾ ಇದ್ದಾನಂತೆ. ತಥಾಸ್ತು ಅನ್ನೋದಕ್ಕೆ ಭಗವಂತ ಕಾಯ್ತಾನೆ ಇರ್ತಾನೆ. ಅದಕ್ಕೋಸ್ಕರ ನಾವು ಈ ಕರ್ಮ ಸಿದ್ಧಾಂತವನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಕರ್ಮವನ್ನು ನಿರ್ವಹಿಸಿದರೆ ನಮ್ಮ ಕರ್ಮವನ್ನು ನಾವು ನಿಜವಾಗಲೂ ಬೇಬಾಕಿ ಮಾಡಿಕೊಳ್ತಾ ನಾವು ಆ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಸಾಧ್ಯ.